ಮ್ಯಾನೇಜರ್. ನನ್ನ ಬಗ್ಗೆ ಹೇಳ್ಬೇಕಿತ್ತು ಅಂತಂದ್ರೆ ನಾನು ಸೋಮೇಶ್ವರ್ ಪಂಚಾಲ್ ಲಾಸ್ಟ್ 8 ವರ್ಷಗಳಿಂದ ನೆಟ್ಸಫ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಸ್ ಅ ರೀಜನಲ್ ಮ್ಯಾನೇಜರ್. ಮೊದಲು ಕರ್ನಾಟಕದಲ್ಲಿ ಕೆಲಸ ಮಾಡಿದೆ, ಆಮೇಲೆ ಮುಂಬೈಯಲ್ಲಿ ಕೆಲಸ ಮಾಡಿದೆ, ಮತ್ತೆ ಇವಾಗ ವಾಪಸ್ ಕರ್ನಾಟಕಕ್ಕೆ ಬಂದಿದ್ದೀನಿ ಕರ್ನಾಟಕ ಲೀಡರ್ಸ್ ಗಳನ್ನ ಡೆವಲಪ್ ಮಾಡೋ ಸಲುವಾಗಿ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಪೆಷಲಿ ಹೇಳ್ಬೇಕಿತ್ತು ಅಂತಂದ್ರೆ ನಮ್ಮ ಕರ್ನಾಟಕದ ಒಂದು ಅತಿ ಶ್ರೇಷ್ಠವಾದಂತ ಒಂದು ಉತ್ಪನ್ನ ಅಂತ ಹೇಳ್ಬಹುದು, ಕರ್ನಾಟಕದ ಒಂದು ಅತಿ ಅಮೂಲ್ಯವಾದಂತ ಉತ್ಪನ್ನ ಅಂತ ಹೇಳ್ಬಹುದು. ಯಾಕಂದ್ರೆ ಇವತ್ತು ಕರ್ನಾಟಕ ನೆಟ್ಸಫ್ ನಲ್ಲಿ ಏನ್ ಕಾಣಿಸ್ಕೊಂಡಿದೆ ಬಿಕಾಸ್ ಆಫ್ ಅಗ್ರಿಕಲ್ಚರ್, ಬಿಕಾಸ್ ಆಫ್ ನಮ್ಮ ಒಂದು ಬಯೋಫಿಟ್ ಶ್ರೇಣಿ ಅಂತ ಹೇಳ್ಬೋದು. ಸೊ ಈ ಬಯೋಫಿಟ್ ಶ್ರೇಣಿಯಲ್ಲಿ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಗೊಳ್ಳೋಣ, ಹೆಚ್ಚಿನ ನಾಲೆಡ್ಜ್ ಅನ್ನ ತಗೊಳ್ಳೋಣ, ಹೆಚ್ಚಿನ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದ್ರೆ ಇವತ್ತು ಈ ಒಂದು ವಿಷಯದಲ್ಲಿ ನಿಮ್ಗೆ ನೀವು ಮಾಸ್ಟರ್ ಆದಾಗ ನೀವು ನಿಮ್ಮ ಟೀಮ್ ಅನ್ನ ಮಾಸ್ಟರ್ ಮಾಡೋ ಸಲುವಾಗಿ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು. ಸೊ ಪ್ರತಿ ಇವೆಂಟ್ ನಂತೆ, ಪ್ರತಿ ಕಾರ್ಯಕ್ರಮದಂತೆ ಇವತ್ತಿನ ಈ ಕಾರ್ಯಕ್ರಮವನ್ನ ನಾವು ಕಂಪನಿಯ ಕುರಿತು ಮಾತಾಡೋಣ. 1-2 ನಿಮಿಷ ಕಂಪನಿಯ, 5 ನಿಮಿಷ ಕಂಪನಿಯ ಕುರಿತು ಮಾತಾಡೋಣ. ಆಮೇಲೆ ನಾವು ಈ ಒಂದು ಬಯೋಫಿಟ್ ಟ್ರೈನಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಕಂಪನಿ ಬಗ್ಗೆ ತಮ್ಮೆಲ್ಲರಿಗೂ ಗುರ್ತಿದೆ, ಬಹಳಷ್ಟು ಜನ ಹೊಸಬರಿದ್ದೀರಾ, ಬಹಳಷ್ಟು ಜನರಿಗೆ ಕಂಪನಿ ಬಗ್ಗೆ ಮಾಹಿತಿ ಇದೆಯಲ್ಲೂ ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ಸ್ವಲ್ಪ ಶಾರ್ಟ್ ಆಗಿ ನಾನು ನಿಮ್ಗೆ ಹೇಳ್ತೀನಿ. ಕಂಪನಿ ಬಗ್ಗೆ ಹೇಳ್ಬೇಕಿತ್ತು ಅಂತಂದ್ರೆ ನೆಟ್ಸಫ್ ಕಮ್ಯುನಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ ಇದೊಂದು ಪೂನಾ ವಿಭಾಗದ ನೇರ ಮಾರುಕಟ್ಟೆಯ ಒಂದು ಕಂಪನಿ ಆಗಿದೆ. ಈ ಕಂಪನಿಯು ಸುಮಾರು 21 ವರ್ಷಗಳಿಂದ ಇವತ್ತು ನಮ್ಮ ಜೊತೆ ಇದೆ. 20 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಒಂದು ಅದ್ಭುತವಾದಂತಹ ಗ್ರೋತ್ ನೊಂದಿಗೆ ನಮ್ಮ ಜೊತೆಗಿದೆ ಅಂತ ಹೇಳ್ಬಹುದು. ಜೊತೆಗೇನೆ ನೆಟ್ಸಫ್ ನಲ್ಲಿ ಇರಬೇಕಾದಂತ ಉತ್ಪನ್ನಗಳ ಬಗ್ಗೆ ಮಾತಾಡ್ಬೇಕಿತ್ತು ಅಂತಂದ್ರೆ ವರ್ಲ್ಡ್ ಕ್ಲಾಸ್ ಶ್ರೇಣಿಯ ಉತ್ಪನ್ನಗಳು ಇವತ್ತು ನಮಗೆ ನೆಟ್ಸಫ್ ನೀಡಿದೆ. ಜೊತೆಗೇನೆ ಇವತ್ತು ನೆಟ್ಸಫ್ ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತಂದ್ರೆ ಸುಮಾರು 4 ಮಿಲಿಯನ್ಸ್ ಗಿಂತ ಜಾಸ್ತಿ ಜನ ಇವತ್ತು ನೆಟ್ಸಫ್ ನೆಟ್ವರ್ಕ್ ನ ಒಂದು ಪಾರ್ಟ್ ಆಗಿದ್ದಾರೆ, ನೆಟ್ಸಫ್ ನೆಟ್ವರ್ಕ್ ನ ಒಂದು ಹಿಸ್ಸಾಗಿದ್ದಾರೆ ಅಂತ ಹೇಳ್ಬಹುದು. ಜೊತೆಗೇನೆ ಸುಮಾರು 21 ವರ್ಷಗಳಲ್ಲಿ ನೆಟ್ಸಫ್ ನ ಬದಲಾವಣೆಗಳನ್ನು ನೋಡಿದಾಗ ಪ್ರತಿ ವರ್ಷವೂ ಒಂದು ಅಭಿವೃದ್ಧಿಗಳ ಮೇಲೆ ಅಭಿವೃದ್ಧಿ, ಡೆವಲಪ್ಮೆಂಟ್ಸ್ ಗಳ ಮೇಲೆ ಡೆವಲಪ್ಮೆಂಟ್ಸ್, ಹೊಸ ಹೊಸ ಉತ್ಪನ್ನಗಳ ಒಂದು ಇನ್ನೋವೇಷನ್ ಆಗಿರ್ಬೋದು, ಹೊಸ ಹೊಸ ಉತ್ಪನ್ನಗಳ ಬಗ್ಗೆ ಒಂದು ಯೋಚನೆ ಆಗಿರ್ಬಹುದು, ಅದ್ರ ಬಗ್ಗೆ ನೆಟ್ಸಫ್ ತುಂಬಾನೇ ಸ್ಪೀಡ್ ಆಗಿ ಗ್ರೋತ್ ತಗೊಂಡಿದೆ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ನೆಟ್ಸಫ್ ನಲ್ಲಿ ಯಾವ ಒಂದು ಭಾಗದಲ್ಲಿ ಇವತ್ತು ಇಂಡಿಯಾದ, ಭಾರತ ದೇಶದ ಯಾವ ಭಾಗದಲ್ಲಿ ನೆಟ್ಸಫ್ ಪಸರಿಸಿದೆ ಅಂತಂದ್ರೆ ಇಂತಹ ಯಾವುದೇ ರಾಜ್ಯವಿಲ್ಲ ಆ ಜಾಗದಲ್ಲಿ ಇವತ್ತು ನೆಟ್ಸರ್ಫ್ ಇಲ್ಲ ಅಂತ ಹೇಳ್ಬಹುದು. ಪ್ರತಿಯೊಂದು ಮೂಲೆ ಮೂಲೆಗಳಲ್ಲೂ ಕೂಡ ಇವತ್ತು ನೆಟ್ಸಫ್ ನ ಒಂದು ಪಸರುವಿಕೆ ಆಗಿದೆ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು. ಜೊತೆಗೇನೆ ನೆಟ್ಸಫ್ ನ ಒಂದು ಡೆಮೋಗ್ರಾಫಿಕ್ ರೇಷೋ ನೋಡಿದಾಗ 70% ಜನ ಮೇಲ್ ಡೈರೆಕ್ಟ್ ಸೆಲ್ಲರ್ಸ್ ಗಳು ನೆಟ್ಸಫ್ ನಲ್ಲಿ ಕೆಲಸ ಮಾಡಿದ್ರೆ ಸುಮಾರು 30% ಜನ ಅಸ್ಮಿತಾಸ್ ನೆಟ್ಸಫ್ ನಲ್ಲಿ ಕೆಲಸ ಮಾಡ್ತಾರೆ, ಅಂದ್ರೆ ವುಮನ್ಸ್ ನೆಟ್ಸಫ್ ನಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ನೆಟ್ಸಫ್ ನಲ್ಲಿ ಡೆಮೋಗ್ರಾಫಿಕ್ ರೇಷೋ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅಂದ್ರೆ ಇಲ್ಲಿ ಪ್ರತಿ ಕ್ಯಾಟಗರಿಯ ಜನ ಕೆಲಸ ಮಾಡ್ತಾರೆ ಅಂತ ನಾವು ಹೇಳ್ಬಹುದು. ಇಯರ್ ಆನ್ ಇಯರ್ ಗ್ರೋತ್ ನೋಡಿದಾಗ ತುಂಬಾನೇ ಅದ್ಭುತವಾದಂತ ಗ್ರೋತ್ ಇದೆ. ಸ್ಪೆಷಲಿ ಕರ್ನಾಟಕದ ಬಗ್ಗೆ ಮಾತಾಡ್ಬೇಕಂತಂದ್ರೆ ಒಂದು ಐತಿಹಾಸಿಕ ಗ್ರೋತ್ ನಾವು ಲಾಸ್ಟ್ ಇಯರ್ ನಲ್ಲಿ ನಾವು ನೆಟ್ಸಫ್ ನಲ್ಲಿ ನೋಡಿದ್ದೇವೆ. ಅಂದ್ರೆ ಸುಮಾರು ನಾವು 100 ಕೋಟಿಗೆ ನಿಯರ್ ಬೈ ಟಚ್ ಮಾಡಿರುವಂತ ಒಂದು ಶ್ರೇಯಸ್ಸು ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಡೈರೆಕ್ಟ್ ಸೆಲ್ಲರ್ಸ್ ಹೋಗುತ್ತೆ. ಅಂದ್ರೆ ಕರ್ನಾಟಕದಲ್ಲಿ ಇರಬೇಕಾದಂತ ಪ್ರತಿಯೊಬ್ಬ ಡಿಸ್ಟ್ರಿಬ್ಯೂಟರ್ಸ್ ಗಳಿಗೆ ಹೋಗುತ್ತೆ. ಇದರಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿರುವಂತಹ ಉತ್ಪನ್ನಗಳ ಬಗ್ಗೆ ಮಾತಾಡ್ಬೇಕಿತ್ತಂತಂದ್ರೆ ದಟ್ ಈಸ್ ಓನ್ಲಿ ಬಯೋಫಿಟ್ ಅಂತ ಹೇಳ್ಬೋದು. ಬಯೋಫಿಟ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅಗ್ರಿಕಲ್ಚರಲ್ ಕೇರ್. ಅಗ್ರಿಕಲ್ಚರಲ್ ಕೇರ್ ಅಲ್ಲಿ ಮಾರುಕಟ್ಟೆಯಲ್ಲಿ ಬಹಳಷ್ಟು ಪ್ರಾಡಕ್ಟ್ ಇದೆ, ಬಹಳಷ್ಟು ಉತ್ಪನ್ನಗಳಿದೆ. ಎಲ್ಲ ಉತ್ಪನ್ನಗಳಿಗೂ ಶ್ರೇಷ್ಠವಾದಂತ ಉತ್ಪನ್ನ ನಮ್ಮ ನೆಟ್ಸಫ್ ನ ಬಯೋಫಿಟ್ ಶ್ರೇಣಿಯ ಉತ್ಪನ್ನ ಇದೆ ಅಂತ ಹೇಳ್ಬೋದು. ಸೊ ಬಯೋಫಿಟ್ ಶ್ರೇಣಿಯಲ್ಲಿ ಬಹಳಷ್ಟು ಬೇರೆ ಬೇರೆ ಕೆಲಸ ಮಾಡುವಂತ ಉತ್ಪನ್ನಗಳಿದೆ. ಬೇರೆ ಬೇರೆ ಉತ್ಪನ್ನಗಳು ಯಾವ ರೀತಿ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಅಂತೂ ನಿಮ್ಗೆ ಇವತ್ತು ಮಾಹಿತಿ ಸಿಗೋದೇ ಇದೆ. ಬಟ್ ನಾನು ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ನೇರ ಮಾರುಕಟ್ಟೆ ಕಂಪನಿಗಳಲ್ಲಿ ನೆಟ್ಸಫ್ ನಾನು ಕಂಪೇರ್ ಮಾಡಿದ್ರೆ ಬೇರೆ ಯಾವುದೇ ಕಂಪನಿಯಲ್ಲೂ ಇಷ್ಟೊಂದು ಸ್ಟ್ಯಾಂಡರ್ಡ್ ಉತ್ಪನ್ನಗಳು ಅಥವಾ ಬೇರೆ ಯಾವುದೇ ಆರ್ಗನೈಸೇಷನ್ ಅಲ್ಲಿ ಇಷ್ಟೊಂದು ಉತ್ತಮವಾದಂತಹ ಉತ್ಪನ್ನಗಳ ಬಗ್ಗೆ ನಮಗೆ ನೋಡೋಕೆ ಸಿಗೋದಿಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಲಾಸ್ಟ್ 2019 and 20 ಈ ಒಂದು 20 and 21 ನಲ್ಲಿ ಈ ಒಂದು ಇದಿದೆ ವರ್ಷ ಇದೆ, ಈ ವರ್ಷದಲ್ಲಿ ಅದ್ಭುತವಾದಂತ ಒಂದು ಬೆಳವಣಿಗೆ ನಾವು ಕರ್ನಾಟಕದಲ್ಲಿ ಕಂಡಿದ್ದೇವೆ. ಸೊ ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡದಾದಂತ ಶ್ರೇಯಸ್ಸನ್ನ ಪಡೆಯೋದಕ್ಕೆ ಕಾರಣ ಅಂತಂದ್ರೆ ನಮ್ಮ ಉತ್ಪನ್ನಗಳ ರೇಂಜ್. ಇವಾಗ ಈ ಉತ್ಪನ್ನಗಳು ಎಲ್ಲಿ ತಯಾರಾಗುತ್ತೆ, ಈ ಉತ್ಪನ್ನಗಳ ಬಗ್ಗೆ ಮಾಹಿತಿ ಕೊಡ್ಬೇಕಾದ್ರೆ ಈ ಉತ್ಪನ್ನ ಯಾವ ರೀತಿ ಇದೆ, ಈ ಉತ್ಪನ್ನವು ನಮ್ಮದೇ ಆದಂತಹ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಲ್ಲಿ ಉತ್ಪನ್ನಗಳು ತಯಾರಾಗುತ್ತೆ. ಅಂದ್ರೆ ಅಜಯ ಬಯೋಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎನ್ನುವಂತ ಒಂದೇನು ಕಂಪನಿ ಇದೆ, ಅದು ನೆಟ್ಸಫ್ ಗ್ರೂಪ್ ಆಫ್ ಕಂಪನಿ ಆಗಿದೆ. ಈ ಉತ್ಪನ್ನವನ್ನ ತಯಾರು ಮಾಡೋ ಸಲುವಾಗಿ ಬಹಳಷ್ಟು ಟೆಕ್ನಿಕಲಿ ಅಂದ್ರೆ ತುಂಬಾನೇ ಅದ್ಭುತವಾದಂತಹ ಟೆಕ್ನಾಲಜಿಗಳನ್ನ ಯೂಸ್ ಮಾಡಿ ಈ ಉತ್ಪನ್ನಗಳು ನಮಗೆ ಮಾರುಕಟ್ಟೆಯಲ್ಲಿ ಕೊಟ್ಟಿದೆ ಕಂಪನಿ ಅಂತ ಹೇಳ್ಬೋದು. ಸೊ ಇಷ್ಟೊಂದು ಸ್ಟ್ರಾಂಗ್ ಬೇಸ್ ನ ಒಂದು ಬ್ಯಾಕ್ ಗ್ರೌಂಡ್ ಹೊಂದಿರುವಂತಹ ನೆಟ್ಸಫ್
ಇಷ್ಟೊಂದೆಲ್ಲ ಯಾವ ರೀತಿ ಗ್ರೋತ್ ಮಾಡಿದೆ ಅಂತಂದ್ರೆ ನೆಟ್ಸರ್ಫ್ ಇಯರ್ ಆನ್ ಇಯರ್ ಗ್ರೋತ್ ತಗೊಂಡಿದೆ. ಒಂದೇ ಸಾರಿ ಗ್ರೋತ್ ತಗೊಳ್ಳುವಂತ ಒಂದು ಉದ್ದೇಶದಿಂದ ಮಾರುಕಟ್ಟೆಯಲ್ಲಿ ಬಂದಿಲ್ಲ. ಪ್ರತಿ ವರ್ಷ ನೆಟ್ಸರ್ಫ್ ಅಭಿವೃದ್ಧಿಗಳ ಮೇಲೆ ಅಭಿವೃದ್ಧಿಯನ್ನ ಹೊಂದಿದೆ. ಸೊ ಅದರ ಸಲುವಾಗಿ ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಈ ಕಂಪನಿಯ ಕುರಿತಾದ ಮಾಹಿತಿ ಸಿಕ್ತು. ಬಟ್ ಈ ಉತ್ಪನ್ನಗಳು ಏನಿದೆ, ಈ ಉತ್ಪನ್ನಗಳು ಯಾವ ರೀತಿ ಕೆಲಸ ಮಾಡುತ್ತೆ, ಈ ಉತ್ಪನ್ನಗಳ ಉಪಯೋಗ ಮಾಡುವಂತ ಮಾದರಿ ಏನಿದೆ, ಯಾವ ಉತ್ಪನ್ನ ಯಾವ ಸಮಯದಲ್ಲಿ ಯೂಸ್ ಮಾಡಬೇಕು, ಯಾವ ರೀತಿ ಯೂಸ್ ಮಾಡಿದ್ರೆ ಎಷ್ಟು ದಿವಸದಲ್ಲಿ ರಿಸಲ್ಟ್ ಬರುತ್ತೆ. ಸೊ ಈ ಎಲ್ಲಾ ಒಂದು ಗೊಂದಲಗಳನ್ನ, ಎಲ್ಲಾ ಒಂದು ಮಾಹಿತಿಗಳನ್ನ ಇವತ್ತು ನಮಗೆ ತಿಳ್ಕೊಳ್ಳುವಂತ ಒಂದು ಸುಸಂದರ್ಭ ಇದಾಗಿದೆ ಅಂತ ಹೇಳ್ಬಹುದು. ಜಾಸ್ತಿ ಸಮಯ ತಗೊಳ್ಳಾರ್ದೇನೆ ಇವತ್ತಿನ ಈ ಒಂದು ಟ್ರೈನಿಂಗ್ ಅನ್ನ ಕೊಡುವಂತ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಕರ್ನಾಟಕದ ಪ್ರಪ್ರಥಮವಾದಂತಹ ಕ್ಯಾಪ್ ಅಚೀವರ್ ಅಂತ ಹೇಳ್ಬಹುದು, ಕರೋಡ್ಪತಿ ಲೀಡರ್ ಅಂತ ಹೇಳ್ಬಹುದು. ಸೊ ಈ ವ್ಯಕ್ತಿ ಬಹಳಷ್ಟು ಟೀಮ್ ಅನ್ನ ಹೊಂದಿದ್ದಾರೆ. ಕರ್ನಾಟಕದ ಪ್ರತಿ ಭಾಗದಲ್ಲೂ ಇವರು ಟೀಮ್ ಹೊಂದಿದ್ದಾರೆ. ಮಹಾರಾಷ್ಟ್ರದ ಭಾಗದಲ್ಲೂ ಕೂಡ ಇವರು ಟೀಮ್ ಹೊಂದಿದ್ದಾರೆ. ಇವರು ಕೂಡ ಕೇವಲ ಅಗ್ರಿಕಲ್ಚರ್ ಶ್ರೇಣಿಯ ಮುಖಾಂತರ ಈ ಒಂದು ಇಂಡಸ್ಟ್ರಿ, ಈ ಒಂದು ಕಂಪನಿಗೆ ಎಂಟ್ರಿ ಕೊಡ್ತಾರೆ. ಅಗ್ರಿಕಲ್ಚರ್ ನ ಮುಖಾಂತರ, ಅಗ್ರಿಕಲ್ಚರ್ ಬೇಸ್ ನ ಮುಖಾಂತರ ಈ ಒಂದು ಕಂಪನಿಗೆ ಎಂಟ್ರಿ ಕೊಟ್ಟು ಅಗ್ರಿಕಲ್ಚರ್ ನಲ್ಲಿ ಬಹಳಷ್ಟು ಜನರಿಗೆ ನೆಟ್ಸರ್ಫ್ ಡೈರೆಕ್ಟ್ ಸೆಲ್ಲಿಂಗ್ ನ ಒಂದು ಹಿಸ್ಸಾ ಮಾಡ್ತಾರೆ, ಪಾರ್ಟ್ ಮಾಡ್ತಾರೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಕರ್ನಾಟಕದವರೇ ಆದಂತಹ ನಮ್ಮ ಒಂದು ಬಿಜಾಪುರ್ ಡಿಸ್ಟ್ರಿಕ್ಟ್ ನ ವ್ಯಕ್ತಿ ಆಗಿರುವಂತಹ ನಮ್ಮ ಕ್ಯಾಪ್ ಅಚೀವರ್, ಕರೋಡ್ಪತಿ ಲೀಡರ್ ಮಿಸ್ಟರ್ ಸಂತೋಷ್ ಹುಸೇನಿ ಅವರನ್ನ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ಒಂದು ಟ್ರೈನಿಂಗ್ ಕೊಡೋ ಸಲುವಾಗಿ ಐ ರಿಕ್ವೆಸ್ಟ್ ಮಿಸ್ಟರ್ ಸಂತೋಷ್ ಹುಸೇನಿ ಟು ಕಂಟಿನ್ಯೂ ದಿಸ್ ಸೆಷನ್. ಓವರ್ ಟು ಯು ಸಂತೋಷ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಥ್ಯಾಂಕ್ ಯು ಎಲ್ಲರಿಗೆ. ನನ್ನ ಹೆಸರು ಬಂದ್ಬಿಟ್ಟು ಆಕ್ಚುಲಿ ಹುಸೇನಿ ಗಣಪತಿ ಕ್ಷತ್ರಿಯ. ನೆಟ್ಸರ್ಫಲ್ಲಿ ನಮಗೆ ನಾಮಕರಣ ಮಾಡಿದ್ದಾರೆ ಸಂತೋಷ್ ಹುಸೇನಿ ಗಣಪತಿ ಕ್ಷತ್ರಿಯ ಅಂತೇಳಿ. ಸೊ ಬೇಸಿಕಲಿ ನಂದು ಪ್ರಾಪರ್ ಬಿಜಾಪುರ್, ಬಟ್ ನಂದೆಲ್ಲ ಈಗ ವರ್ಕ್ ಎಲ್ಲ ಇರೋದು ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ. ನಾನು ವಾಸ ಇರೋದು ದಾವಣಗೆರೆ. ಸೊ ಇವತ್ತೆಲ್ಲ ನೆಟ್ಸರ್ಫ್ ಡಿಸ್ಟ್ರಿಬ್ಯೂಟರ್ ಇದ್ದೀರಾ, ಪ್ರತಿಯೊಬ್ಬರೆಲ್ಲ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಅಂತ ನಾನು ಅಸ್ಯೂಮ್ ಮಾಡ್ತೀನಿ. ಎಲ್ಲರ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದ್ದೀರಾ. ಸೊ ಅಷ್ಟು ಜನರಿಗೆ ಪ್ರಾಡಕ್ಟ್ ಬಗ್ಗೆ ಗುರ್ತಿದೆ, ಅಂದ್ರೂ ಕೂಡ ಒಂದ್ಸರಿ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಕೂಡ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನೆಟ್ಸರ್ಫ್ ಅಲ್ಲಿ ಹಂಗ್ ನೋಡಿದ್ರೆ ಬಹಳಷ್ಟು ಪ್ರಾಡಕ್ಟ್ ಇದಾವೆ, 63 ಪ್ರಾಡಕ್ಟ್ಸ್ ಇದಾವೆ. ಅದರಲ್ಲಿ ನಾವು ಇವತ್ತು ಓನ್ಲಿ ಬಯೋಫಿಟ್ ಪ್ರಾಡಕ್ಟ್ ಬಗ್ಗೆ ಮಾತಾಡೋಣ. ಸೊ ಮೊದಲನೇದಾಗಿ ಬಯೋಫಿಟ್ ಪ್ರಾಡಕ್ಟ್, ನಾನು ಈ ಪ್ರಾಡಕ್ಟ್ ಅನ್ನು ನೋಡ್ತಾ ಇರೋದು ಸುಮಾರು 8 ವರ್ಷದಿಂದ ಈ ಪ್ರಾಡಕ್ಟ್ಸ್ ನಾನು ನೋಡ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇದ್ದೀನಿ, ನಮ್ಮ ಟೀಮ್ ಅಲ್ಲಿ ಕೂಡ ಎಲ್ಲರೂ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಪ್ರಾಡಕ್ಟ್ ಬಗ್ಗೆ ನಾವು ಡಿಟೇಲ್ ಆಗಿ ಒಂದೊಂದಾಗಿ ನೋಡೋಣ. ಸೊ ಈ ಪ್ರಾಡಕ್ಟ್ ನೆಟ್ಸರ್ಫ್ ಅಲ್ಲಿ ಬಯೋಫಿಟ್ ರೇಂಜ್ ಅಲ್ಲಿ ಸುಮಾರು 11 ಪ್ರಾಡಕ್ಟ್ಸ್ ಇದಾವೆ. ಸೊ ಇವತ್ತು ನಾವೆಲ್ಲರೂ ಯೂಸ್ ಮಾಡ್ತಾ ಇರೋದು ಮ್ಯಾಕ್ಸಿಮಮ್ 9 ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಸೊ ಒಂದೊಂದಾಗಿ ನೋಡೋಣ ಪ್ರಾಡಕ್ಟ್ಸ್ ಬಗ್ಗೆ. ಮೊದಲೇ ಪ್ರಾಡಕ್ಟ್ಸ್ ಬರುತ್ತೆ ನಮ್ಮ ಹತ್ರ ಸ್ಟಿಮ್ರಿಚ್ ಅಂತೇಳಿ. ಓಕೆ, ಸೊ ಸ್ಟಿಮ್ರಿಚ್ ಅಂತ ಪ್ರಾಡಕ್ಟ್ ಬರುತ್ತೆ. ಏನಿದೆ ಸ್ಟಿಮ್ರಿಚ್? ಸ್ಟಿಮ್ರಿಚ್ ಇದೊಂದು ಗ್ರೋತ್ ಪ್ರಮೋಟರ್ ಇದೆ. ಸೊ ಗ್ರೋತ್ ಪ್ರಮೋಟರ್ ಮಾರ್ಕೆಟ್ ಅಲ್ಲಿ ಕೂಡ ಬಹಳಷ್ಟು ಕಂಪನಿ ಗ್ರೋತ್ ಪ್ರಮೋಟರ್ ಇದೆ, ನಮ್ಮ ಹತ್ರ ಕೂಡ ಗ್ರೋತ್ ಪ್ರಮೋಟರ್ ಇದೆ. ಸೊ ನೆಟ್ಸರ್ಫ್ ಇಂದ ಸ್ಟಿಮ್ರಿಚ್ ಅಲ್ಲಿ ಅಂತದ್ದು ಏನಿದೆ ವಿಶೇಷವಾಗಿ? ಸೊ ಈ ಗ್ರೋತ್ ಪ್ರಮೋಟರ್ ಅಲ್ಲಿ ಸುಮಾರು ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಒಂದು ಕ್ರಾಪಿಗೆ ಏನ್ ಬೇಕು ಅಷ್ಟು ಎಲ್ಲ ಇದು ಒಂದೇ ಪ್ರೊಡಕ್ಟ್ಸ್ ಅಲ್ಲಿ ಇದಾವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಈಗ ಭೂಮಿ ಮೇಲ್ಗಡೆ ಮತ್ತು ಭೂಮಿ ಕೆಳಗಡೆ ಸುಮಾರು ಬೇರೆ 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 ರೀತಿಯಿಂದ ಬೆಳೆಗಳು ಬೆಳೀತಾರೆ. ಮಾರ್ಕೆಟ್ ಅಲ್ಲಿ ಎರಡೇ ತರ ಬೆಳೆ ಬೆಳೀತಾರೆ, ಒಂದು ಭೂಮಿ ಮೇಲೆ ಬೆಳೀತಾರೆ, ಇನ್ನೊಂದು ಭೂಮಿ ಕೆಳಗೆ ಬೆಳೀತಾರೆ, ಎರಡೇ ಬೆಳೆ. ಸೊ ಈಗ ಒಂದೊಂದು ಬೆಳೆಗೆ ಸುಮಾರು 10-20 ಪ್ರಾಡಕ್ಟ್ಸ್ ಮಾರ್ಕೆಟ್ ಅಲ್ಲಿ ಸಿಗ್ತವೆ. ರೈತರಿಗೆ ಮತ್ತು ಡಿಸ್ಟ್ರಿಬ್ಯೂಟರ್ಗೆ ರೆಕಮೆಂಡ್ ಮಾಡಕ್ಕೆ ಮತ್ತು ರೈತರಿಗೆ ಯೂಸ್ ಮಾಡಕ್ಕೆ ಫುಲ್ ರೈತ ಕನ್ಫ್ಯೂಸ್ ಬರ್ತಾನೆ. ಬಟ್ ನೆಟ್ಸರ್ಫ್ ಅಲ್ಲಿ ಸಾವಿರಾರು ಎಲ್ಲ ಕ್ರಾಪ್ಗಳಿಗೆ ಒಂದೇ ಪ್ರಾಡಕ್ಟ್ ಇದೆ, ಸ್ಟಿಮ್ರಿಚ್. ಅಂತದೇನಿದೆ ಸ್ಟಿಮ್ರಿಚ್ ಅಲ್ಲಿ? ಯಾವುದೇ ಒಂದು ಬೆಳೆ ಬೆಳಿಬೇಕಂದ್ರೆ ಆ ಬೆಳೆಗೆ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪೋಷಕಾಂಶಗಳು ಬೇಕಾಗುತ್ತೆ. ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತೇಳಿ ಬೇಕಾಗುತ್ತೆ. ಇದೆಲ್ಲರಿಗೂ ಗುರ್ತಿದೆ. ಏನೇನು ಬೇಕು? ಎಕ್ಸಾಂಪಲ್, ಈಗ ಭೂಮಿ ಮೇಲೆ ಬೆಳೆಂತ ಬೆಳೆಗೆ ಜಿಬ್ರೆಲಿಕ್ ಆಸಿಡ್ ಬೇಕು, ಭೂಮಿ ಒಳಗಡೆ ಬೆಳೆಂತ ಬೆಳೆಗೆ ನ್ಯಾಪ್ಥಲಿಕ್ ಆಸಿಡ್ ಬೇಕು, ಜಿಂಕು, ಬೋರಾನು, ಅಮಿನೋ ಆಸಿಡ್, ಜಿಬ್ರೆಲಿಕ್ ಆಸಿಡ್, ನ್ಯಾಪ್ಥಲಿಕ್ ಆಸಿಡ್, ಪಾಲಿಕ್ ಆಸಿಡ್, ಸುಮಾರು ಬೇರೆ 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 ತರ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪೋಷಕಾಂಶಗಳು ಬೇಕಾಗುತ್ತೆ. ಬಟ್ ಸ್ಟಿಮ್ರಿಚ್ ಅಲ್ಲಿ ಒಂದು ಬೆಳೆಗೆ ಎಷ್ಟು ಪೋಷಕಾಂಶಗಳು ಬೇಕು ಅಷ್ಟು ಪೋಷಕಾಂಶಗಳು ಸ್ಟಿಮ್ರಿಚ್ ಒಂದರಲ್ಲೇ ಇದಾವೆ. ಸೊ ಈ ಪ್ರಾಡಕ್ಟ್ ನಮ್ಮ ಹತ್ರ ಬಹಳಷ್ಟು ಜನ ಯಾಕಂದ್ರೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಪೇಟೆಂಟ್ ಅಪ್ಲೈಡ್ ಪ್ರಾಡಕ್ಟ್ ಇದೆ. ಇದ್ರ ಮೇಲೆ ಇದೇ ಗ್ರೋತ್ ಪ್ರಮೋಟರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನಮ್ಮಲ್ಲಿ ಬಹಳಷ್ಟು ಜನ ರೈತರು ಇದನ್ನ ಲ್ಯಾಬ್ ಅಲ್ಲಿ ಕೂಡ ಟೆಸ್ಟ್ ಮಾಡಿದ್ದಾರೆ. ಒಂದು ಬೆಳೆಗೆ ಯಾವ
ಪೋಷಕಾಂಶಗಳ ಕೊರತೆ ಇದು ಅದು 100% ಇದು ಫುಲ್ಫಿಲ್ ಮಾಡುತ್ತೆ. ಸೊ ಎಕ್ಸಾಂಪಲ್, ಯಾವುದೇನೋ ಒಂದು ಬೆಳೆ ಬೆಳಿಬೇಕಂದ್ರೆ ಫಸ್ಟ್ ಸೀಡ್ಸ್ ಬೀಜೋಪಚಾರದಿಂದ ಬೆಳೆ ಬೆಳಿತೇವೆ. ಸೊ ಯಾವುದೇ ಒಂದು ದ್ವಿದಳ ಧಾನ್ಯ ಆಗ್ಲಿ ಅಥವಾ ಏಕದಳ ಧಾನ್ಯ ಆಗ್ಲಿ ಯಾವುದೇ ಒಂದು ಬೀಜದಿಂದ ನಾವು ಬೆಳೆ ಬೆಳಿತೇವಲ್ಲ, ಆ ಬೀಜಕ್ಕೆ ಸ್ಟಿಮ್ ರಿಚ್ 1 ಲೀಟರ್ ನೀರಿಗೆ 1 ml ಹಾಕಿ ಬೀಜೋಪಚಾರ ಮಾಡಿ ನಾವು ಅದು ಬೀಜನ್ನು ಜಮೀನಲ್ಲಿ ಬಿತ್ತಿದೇವಂದ್ರೆ ನಾರ್ಮಲ್ ಆಗಿ ಇಲ್ಲಿ ಕಾಣ್ತಾ ಇದೆ ನೋಡಿ, ನಾರ್ಮಲ್ ಆಗಿ ಏನಾಗುತ್ತೆ 60 to 70% ಮಾತ್ರ ಜರ್ಮಿನೇಷನ್ ಆಗುತ್ತೆ. ಬಟ್ ಸ್ಟಿಮ್ ರಿಚ್ ಯೂಸ್ ಮಾಡಿ, ಸ್ಟಿಮ್ ರಿಚ್ ಬರೀ 1 ಲೀಟರ್ ನೀರಿಗೆ 1 ml, ಎಕ್ಸಾಂಪಲ್ ಒಂದು 5 kg ಬೀಜ ಇದೆ ಅಂದ್ರೆ ಒಂದು 5 ಲೀಟರ್ ನೀರಲ್ಲಿ 5 ml ಸ್ಟಿಮ್ ರಿಚ್ ಹಾಕಿ ಒಂದು 5 ರಿಂದ 10 ನಿಮಿಷ ಬೀಜನ ನೆನೆ ಹಾಕಿ ಭೂಮಿ ಮೇಲೆ ನಾವು ಬಿತ್ತನೆ ಮಾಡಿದ್ರೆ ಮ್ಯಾಕ್ಸಿಮಮ್ 90 to 92% ಜರ್ಮಿನೇಷನ್ ಆಗುತ್ತೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಇದೆ. ರೈತ ಕಷ್ಟಪಟ್ಟು ಬೀಜ ತರ್ತಾನೆ, ಬೀಜ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಇರುತ್ತೆ. ಆ ಬೀಜಲ್ಲಿ ಮಿನಿಮಮ್ 30 to 40% ಆ ಬೀಜ ಜರ್ಮಿನೇಷನ್ ಆಗಿಲ್ಲ ಅಂದ್ರೆ ಅಲ್ಲಿ ಫಸ್ಟ್ ಸ್ಟೇಜ್ ಅಲ್ಲೇ ರೈತರಿಗೆ ಲಾಸ್ ಆಗುತ್ತೆ. ಬಟ್ ನಮ್ಮ ಸ್ಟಿಮ್ ರಿಚ್ ಪ್ರಾಡಕ್ಟ್ ಜಸ್ಟ್ ಒಂದು 5 ರಿಂದ 10 ರೂಪಾಯಿ ಖರ್ಚಾಗುತ್ತೆ. ಇದರಲ್ಲಿ ಬೀಜೋಪಚಾರ ಮಾಡಿ ಜರ್ಮಿನೇಷನ್ ಮಾಡಿದ್ರೆ 90 to 92% ಮತ್ತೆ ಇಲ್ಲಿ ಅವರಿಗೆ 100% ಜರ್ಮಿನೇಷನ್ ಆಗುತ್ತೆ. ಇದರಲ್ಲಿ 90 to 92% ಬರ್ದಿದ್ದಾರೆ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ 100% ಜರ್ಮಿನೇಷನ್ ಆಗುತ್ತೆ ಸ್ಟಿಮ್ ರಿಚ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ. ಇನ್ನೊಂದು ಏನಾಗುತ್ತೆ, ಸೊ ಜರ್ಮಿನೇಷನ್ ಆದ್ಮೇಲೆ ಆ ಬೀಜ ಸಸ್ಯ ಆಗಿ ಅಥವಾ ಗಿಡ ಆಗಿ ಮರ ಆಗಿ ಡೆವಲಪ್ಮೆಂಟ್ ಆಗ್ಬೇಕಲ್ಲ ಯಾವುದೇ ಕ್ರಾಪಿಗೆ, ಅದಕ್ಕೆ ಇಂಪಾರ್ಟೆಂಟ್ ಏನಿದಾವ್ರೆ ರೂಟ್ಸ್ ಇಂಪಾರ್ಟೆಂಟ್ ಇದೆ. ಈ ರೂಟ್ಸ್ ಡೆವಲಪ್ಮೆಂಟ್ ಆಗಕ್ಕೆ ಏನ್ ಮಾಡ್ಬೇಕ್ರಿ, ಬೇರೆ ಮತ್ತೆ ರೂಟ್ಸ್ ಡೆವಲಪ್ಮೆಂಟ್ಗೆ ಮತ್ತೆ ಬೇರೆ ಪ್ರಾಡಕ್ಟ್ ತಂದು ಯೂಸ್ ಮಾಡ್ಬೇಕು ಮಾರ್ಕೆಟ್ ಅಲ್ಲಿ. ಎಕ್ಸಾಂಪಲ್ ಅಮಿನೋ ಆಸಿಡ್ ಅದು ಹ್ಯೂಮಿಕ್ ಆಸಿಡ್ ಪ್ರಾಡಕ್ಟ್ ತಂದು ಮತ್ತೆ ಯೂಸ್ ಮಾಡ್ಬೇಕು. ಬಟ್ ಸ್ಟಿಮ್ ರಿಚ್ ಪ್ರಾಡಕ್ಟ್ ಬೀಜೋಪಚಾರ ಆದ್ಮೇಲೆ ಸಸ್ಯ ಮೇಲೆ ಬಂದ್ಮೇಲೆ 2 ರಿಂದ 3 ಎಲೆ ಕಾಣ್ತಿತ್ತಲ್ಲ, 2 ರಿಂದ 3 ಎಲೆ ಬಂದ್ಮೇಲೆ ಒಂದ್ಸರಿ ಸ್ಟಿಮ್ ರಿಚ್ ನೀವು ಸ್ಪ್ರೇ ಮಾಡಿದ್ರೆ ಸೊ ನಾರ್ಮಲ್ ಆಗಿ ಏನು ರೂಟ್ಸ್ ಡೆವಲಪ್ಮೆಂಟ್ ಆಗುತ್ತೆ ಅದಕ್ಕಿಂತಲೂ ಮೇಜರ್ ಆಗಿ 50 to 60% ಮಟ್ಟ ಎಕ್ಸ್ಟ್ರಾ ರೂಟ್ಸ್ ಡೆವಲಪ್ಮೆಂಟ್ ಆಗ್ತವೆ. ಇದು ಫಸ್ಟ್ ಸ್ಪ್ರೇಕ್ಕೆ ನಿಮ್ಗೆ ಈ ತರ ರೂಟ್ಸ್ ಡೆವಲಪ್ಮೆಂಟ್ಸ್ ಕಾಣುತ್ತೆ. ನೋಡ್ರಿ, ರೂಟ್ಸ್ ಎಷ್ಟು ಡೆವಲಪ್ಮೆಂಟ್ ಆಗ್ತವೆ, ಬಿಳಿ ಬೇರುಗಳ ಸಂಖ್ಯೆ ಎಷ್ಟು ಜಾಸ್ತಿ ಭೂಮಿಯಲ್ಲಿ ಇರ್ತವೆ ಅಷ್ಟು ಆಹಾರ ಸಪ್ಲಿಮೆಂಟ್ ಆಗುತ್ತೆ, ಫುಡ್ ಸಪ್ಲಿಮೆಂಟ್ ರೇಟ್ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ ಬೆಳೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಏನ್ ಮಾಡ್ಬೇಕ್ರಿ, ಜಸ್ಟ್ 1 ಲೀಟರ್ ನೀರಿಗೆ 1 ml ಸ್ಟಿಮ್ ರಿಚ್ ಯೂಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಇಷ್ಟು ನಿಮ್ಗೆ ವ್ಯತ್ಯಾಸ ಕಾಣಬಹುದು. ಅದ್ರ ಜೊತೆಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ, ಫ್ಲವರಿಂಗ್ ಡೆವಲಪ್ಮೆಂಟ್ ಆಗ್ಬೇಕು. ನೋಡ್ರಿ, ನಾನು ನಿಮ್ಗೆ ಪದೇ ಹೇಳ್ತಾ ಇದ್ದೀನಿ. ಈಗ ಫ್ಲವರ್ ಡೆವಲಪ್ಮೆಂಟ್ ಅಂದ್ರೆ ಫ್ಲವರ್ ಸೆಟ್ಟಿಂಗ್ ಆಗ್ಬೇಕು, ಕೊಂಬೆಗಳು ಜಾಸ್ತಿ ಆಗ್ಬೇಕು. ಈ ಫಸ್ಟ್ ಟಿಲ್ಲರ್ ಸಂಖ್ಯೆ ಜಾಸ್ತಿ ಆಗ್ಬೇಕು, ನಾವು ಅದಕ್ಕೆ ಕೊಂಬೆ ಅಂತೇವೆ. ಟಿಲ್ಲರ್ ಸಂಖ್ಯೆ ಜಾಸ್ತಿ ಆಗ್ಬೇಕಂದ್ರೆ ಮತ್ತೆ 2ನೇ ಸ್ಪ್ರೇ ತಗೊಂಡ್ರೆ ಆಟೋಮೆಟಿಕ್ ಆಗಿ ನಾರ್ಮಲ್ ಏನ್ ಒಂದು ಕ್ರಾಪ್ ಇದೆ, ಇಲ್ಲಿ ನೀವು ಪಿಕ್ಚರ್ ಅಲ್ಲಿ ನೋಡ್ತಾ ಇದೀರಾ. ಸೊ ಇದು ನಾರ್ಮಲ್ ಕ್ರಾಪ್ ಬರುತ್ತೆ. ನಮ್ ಸ್ಟಿಮ್ ರಿಚ್ ಯೂಸ್ ಮಾಡಿದ್ಮೇಲೆ ಸೊ ನಿಮಗೆ ಮಿನಿಮಮ್ 30% ಗಿಂತ ಜಾಸ್ತಿ ನಿಮ್ಗೆ ಟಿಲ್ಲರ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಟಿಲ್ಲರ್ ಸಂಖ್ಯೆ ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ನಿಮ್ಗೆ ಅದ್ರದ್ದು ಬೆನಿಫಿಟ್ಸ್ ಕೂಡ ಜಾಸ್ತಿ ಬರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು, ಇದಕ್ಕೆ ಕೂಡ ಸಿಂಪಲ್ ಇದೆ, 2ನೇ ಡೋಸ್ ಸ್ಟಿಮ್ ರಿಚ್ ಸ್ಪ್ರೇ ಮಾಡೋದು. ಈಗ ಟಿಲ್ಲರ್ ಜಾಸ್ತಿ ಆಯ್ತು, ಟೊಂಗೆಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ ಫ್ಲವರ್ ಕೂಡ ಜಾಸ್ತಿ ಆಗುತ್ತೆ. ಫ್ಲವರ್ ಎಲ್ಲಿ ಸೆಟ್ಟಿಂಗ್ ಆಗುತ್ತೆ, ಎಲ್ಲಿ ಟೊಂಗೆಗಳು ಇದಾವ ಅಲ್ಲೇ ಫ್ಲವರ್ ಸೆಟ್ಟಿಂಗ್ ಆಗುತ್ತೆ. ಬೇಸಿಕಾಗಿ ಟೊಂಗೆಗಳು ಕಮ್ಮಿ ಇದ್ರೆ ಫ್ಲವರ್ ಕೂಡ ಕಮ್ಮಿ ಸೆಟ್ಟಿಂಗ್ ಆಗುತ್ತೆ. ಸೊ ಜಾಸ್ತಿ ಫ್ಲವರ್ ಸೆಟ್ಟಿಂಗ್ ಆಗ್ಬೇಕಂದ್ರೆ 2ನೇ ಸ್ಪ್ರೇಕ್ಕೆ ನಿಮ್ಗೆ ಟಿಲ್ಲರ್ ಸಂಖ್ಯೆ ಜಾಸ್ತಿ ಆಗುತ್ತೆ, 3ನೇ ಸ್ಪ್ರೇಕ್ಕೆ ಆಟೋಮೆಟಿಕ್ ಫ್ಲವರ್ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಗೊತ್ತಾ, ಫ್ಲವರ್ ಆಟೋಮೆಟಿಕ್ ಎಲ್ಲ ಕ್ರಾಪಿಗೆ ಒಂದು ಬೆಳೆಗೆ ಗರ್ಭಕೋಶ ರೆಡಿ ಆದ್ಮೇಲೆ ಫ್ಲವರ್ ಸೆಟ್ಟಿಂಗ್ ಆಗುತ್ತೆ. ಬಟ್ ಮೇಜರ್ ಆಗಿ ಮ್ಯಾಕ್ಸಿಮಮ್ ಫ್ಲವರ್ ಡ್ರಾಪಿಂಗ್ ಆಗುತ್ತೆ ಪ್ರತಿಯೊಂದು ಬೆಳೆಯಲ್ಲಿ. ಸೊ ಫ್ಲವರ್ ಡ್ರಾಪಿಂಗ್ ಆದ್ರೆ ಬಂದಂತ ಫ್ಲವರ್ ಅದೇನು ಯೂಸ್ ಇಲ್ಲ ರೀ. ಬಟ್ ಫ್ಲವರ್ ಸೆಟ್ಟಿಂಗ್ ಆದ್ಮೇಲೆ ಇನ್ನೊಂದ್ಸರಿ ನೀವು ಸ್ಟಿಮ್ ರಿಚ್ ಸ್ಪ್ರೇ ಮಾಡಿದ್ಮೇಲೆ 99% ಫ್ಲವರ್ ಸೆಟ್ಟಿಂಗ್ ಆಗುತ್ತೆ, ಡ್ರಾಪ್ ಆಗಂಗಿಲ್ಲ. ಸೊ ಇದರಿಂದ ರೈತ ಬಂದಂತ ಫ್ಲವರ್ ಎಲ್ಲ ಅವರು ಇದರ ಲಾಭ ತಕ್ಕೋಬಹುದು. ಫ್ಲವರ್ ಇದ್ದು ಏನಾಗುತ್ತೆ, ಫ್ರೂಟ್ ಡೆವಲಪ್ಮೆಂಟ್ಸ್ ಆಗುತ್ತೆ. ಸೊ ಬರೀ ಫ್ರೂಟ್ ಅಷ್ಟೇ ಅಲ್ಲ, ಫ್ರೂಟ್ ಕಲರ್ ಬರಬೇಕು, ಶೈನಿಂಗ್ ಬರಬೇಕು, ವೇಟ್ ಬರಬೇಕು ಮತ್ತು ಸೈಜ್ ಕೂಡ ಬರಬೇಕು ಫ್ರೂಟಿಗೆ. ಸೊ ನಾರ್ಮಲ್ ಆಗಿ ರೈತರು ಕಷ್ಟಪಟ್ಟು ಬೆಳೆ ಬೀಜಲ್ಲಿ ಹಾಕಿರ್ತಾರೆ, ಫ್ಲವರ್ ಡ್ರಾಪ್ ಆದ್ಮೇಲೆ ಆಟೋಮೆಟಿಕ್ ಫ್ರೂಟ್ಸ್ ಕೂಡ ಕಮ್ಮಿ ಆಗ್ತವೆ. ಸೊ ಸ್ಟಿಮ್ ರಿಚ್ ಯೂಸ್ ಮಾಡಿದ್ರೆ ಫ್ಲವರ್ ಜಾಸ್ತಿ ಆದ್ಮೇಲೆ ಆಟೋಮೆಟಿಕ್ ಫ್ರೂಟ್ಸ್ 100% ಫ್ರೂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆ ಫ್ರೂಟ್ ಈ ತರ ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾರೆ, ಎಷ್ಟು ಫ್ಲವರ್ ಇಂದ ಫ್ರೂಟಿಗೆ ಕನ್ವರ್ಟ್ ಆಗುತ್ತೆ. ಫ್ರೂಟ್ 100% ಫ್ರೂಟ್ ಎಂದು ಅಂದ್ರೆ ಹಣ್ಣು ಏನಿದೆಯಲ್ಲ ಆ ಹಣ್ಣಿಂದು ಕಲರ್, ಈ ಹಣ್ಣು ಬಂದ್ಮೇಲೆ ಆ ಹಣ್ಣು ಕಲರ್ ಬರಬೇಕು, ಆಮೇಲೆ ಹಣ್ಣಿಗೆ ಶೈನಿಂಗ್ ಬರಬೇಕು, ಆಮೇಲೆ ಹಣ್ಣಿನ ತೂಕ ಬರಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಸಿಂಪಲ್ ಸ್ಟಿಮ್ ರಿಚ್ ಸ್ಪ್ರೇ ಮಾಡಿದ್ರು
3ರಿಂದ 4ನೇ ಸ್ಪ್ರೇಗೆ ಆಟೋಮೆಟಿಕ್ ನಿಮ್ಗೆ ನೀವು ರೂಟ್ಸ್ ಇಂದ ಡೈರೆಕ್ಟ್ ಆಗಿ ಆ ಕ್ರಾಪ್ ಫ್ರೂಟ್ ಮಟ್ಟ ಡೆವಲಪ್ಮೆಂಟ್ ಆಯ್ತು. ಸೊ ಇದರಿಂದ ಏನಾಗುತ್ತೆ, ಆಟೋಮೆಟಿಕ್ ರೈತ ಖುಷಿ ಆಗುತ್ತೆ, ಇಳುವರಿ ಕೂಡ ಅವ್ರದ್ದು ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಸಿಂಪಲ್ ಇದೆ, 1 ಲೀಟರ್ ನೀರಿಗೆ 1 ml ಸ್ಟಿಮ್ ರಿಚ್ ಯೂಸ್ ಮಾಡಿ ಸ್ಪ್ರೇ ಮಾಡೋದು. ಮ್ಯಾಕ್ಸಿಮಮ್ ಯಾರೋ ರಿಸಲ್ಟ್ ಚೆನ್ನಾಗಿದೆ ನಾನು ಬಹಳ ಜಾಸ್ತಿ ಹಾಕಿ ಯೂಸ್ ಮಾಡ್ತೀನಿ ಅಂದ್ರೂ 1.5 ml ಹಾಕಿ ನೀವು ಇದ್ರಾಗ ಯೂಸ್ ಮಾಡ್ಬೋದು. ಸೊ ಹಂಗಂತೇಳಿ ಬಹಳ ಆರ್ಗಾನಿಕ್ ಇದೆ, ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ. ನೀವು 1 ಲೀಟರ್ ನೀರಿಗೆ 10 ml ಹಾಕಿ ಯೂಸ್ ಮಾಡಿದ್ರು ಕೂಡ ಬೆಳೆಗೆ ಸೈಡ್ ಎಫೆಕ್ಟ್ ಆಗಲ್ಲ. ಬಟ್ 10 ml 5 ml 20 ml ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಮ್ಯಾಕ್ಸಿಮಮ್ ಕಂಪನಿ ರೆಕಮೆಂಡೇಶನ್ ಇದೆ 1 ml. ಸೊ ನಾವು ಡಿಸ್ಟ್ರಿಬ್ಯೂಟರ್ 1.5 ml ಮಟ್ಟ ಪರ್ ಲೀಟರ್ ವಾಟರ್ ನಾವು ಹಾಕಿ ಯೂಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ಮೇಲೆ ಜಾಸ್ತಿ ರಿಸಲ್ಟ್ ಬರುತ್ತೆ ಅಂತೇಳಿ ಸುಮ್ಮನೆ ಔಷಧ ಮತ್ತು ದುಡ್ಡು ಎರಡು ವೇಸ್ಟ್ ಆಗುತ್ತೆ. 1.5 ml ಹಾಕಿ ನಾವು ಯೂಸ್ ಮಾಡ್ಬೋದು, ಬೆಸ್ಟ್ ರಿಸಲ್ಟ್ ಬರುತ್ತೆ. ಸೊ ಇನ್ನೊಂದು ಏನಾಗುತ್ತೆ, ಸ್ಟಿಮ್ ರಿಚ್ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡೋದು. ಸ್ಟಿಮ್ ರಿಚ್ ಇದೆಲ್ಲಲ್ಲಿ ಕೆಲಸ ಮಾಡುತ್ತೆ. ಸ್ಟಿಮ್ ರಿಚ್ ಯಾವುದೇ ಬೆಳೆ ಇರಲ್ರಿ, ಆ ಬೆಳೆಗೆ ನೀವು ಡಿಸ್ಟ್ರಿಬ್ಯೂಟರ್ ಫೀಲ್ಡ್ ಮೇಲೆ ಹೋದ್ಮೇಲೆ ಆ ಬೆಳೆಗೆ ರೈತ ಕೇಳ್ತಾರೆ ಯಾವ ಟೈಮ್ ಅಲ್ಲಿ ಹೊಡಿಬೇಕು, ಯಾವ ಸ್ಟೇಜ್ ಅಲ್ಲಿ ಹೊಡಿಬೇಕು. ಪ್ರತಿ ಒಂದು ಸ್ಟೇಜ್ ಅಲ್ಲಿ ಕೂಡ ಸ್ಟಿಮ್ ರಿಚ್ ಯೂಸ್ ಮಾಡಬಹುದು. ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಯೂಸ್ ಮಾಡಬಹುದು, ಟಿಲ್ಲರ್ಸ್ ಸ್ಟೇಜ್ ಅಲ್ಲಿ ಯೂಸ್ ಮಾಡಬಹುದು, ಲೀಪ್ ಡೆವಲಪ್ಮೆಂಟ್ ಯೂಸ್ ಮಾಡಬಹುದು, ಕುಡಿಗಳ ಸಂಖ್ಯೆ ಜಾಸ್ತಿ ಬರ್ಬೇಕಂತ ಯೂಸ್ ಮಾಡಬಹುದು, ಅಥವಾ ಫ್ರೂಟ್ ಡೆವಲಪ್ಮೆಂಟ್ ಕೂಡ ಯೂಸ್ ಮಾಡಬಹುದು. ಸೊ ಯಾವ ತರ ಸೈಡ್ ಎಫೆಕ್ಟ್ ಎಲ್ಲ ಸ್ಟಿಮ್ ರಿಚ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ, ಸೊ ನಮ್ ಧಾರವಾಡ ಯೂನಿವರ್ಸಿಟಿಯಿಂದ ಸರ್ಟಿಫೈಡ್ ಇದೆ, ಸ್ಟಿಮ್ ರಿಚ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಮಿನಿಮಮ್ 24% ಎಕ್ಸ್ಟ್ರಾ ಈಲ್ಡ್ ಬರುತ್ತೆ. ಬಟ್ ನಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಇದರಿಂದ ಈಲ್ಡ್ 40% ಜಾಸ್ತಿ ಈಲ್ಡ್ ಬಂದಿದೆ ಸ್ಟಿಮ್ ರಿಚ್ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ. ಸೊ ಇದ್ರ ಜೊತೆಗೆ ನಮ್ಮ ಹತ್ರ ಇನ್ನೊಂದು ಪ್ರಾಡಕ್ಟ್ ಇದೆ, ಬಯೋ 99 ಅಂತ. ಈ ಪ್ರಾಡಕ್ಟ್ ಬಗ್ಗೆ ಮಾರ್ಕೆಟ್ ನಾಗ ಎಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತು. ಎಲ್ಲರಿಗೆ ಒಂದು ಸಿಂಪಲ್ ವರ್ಡ್ ಇದೆ, ಗಮ್ಮು ಸ್ಟಿಕ್ಕರ್ ಅಂತ ಹೇಳಿ ಅಡ್ಡಾಡ್ತಾರೆ. ಪ್ರತಿಯೊಬ್ಬರ ಸಾಮಾನ್ಯ ರೈತರು ಕೂಡ ಅಥವಾ ಎಲ್ಲರೂ ಯಾವುದೇ ಔಷಧ ಸ್ಪ್ರೇ ಮಾಡ್ಬೇಕಂದ್ರೆ ಗಮ್ ತೊಗೊಂಡ್ ಬರ್ರಿ, ಅಂಟು ತೊಗೊಂಡ್ ಬರ್ರಿ, ಸ್ಟಿಕ್ಕರ್ ತೊಗೊಂಡ್ಬಿಡ್ರಿ ಅಂತಾರೆ. ಅದು ಮಾರ್ಕೆಟ್ ಅಲ್ಲಿ ಕೂಡ ಸಿಗ್ತವೆ. ಸೊ ನಮ್ಮ ಹತ್ರ ಬಯೋ 99 ಒಂದು ಪ್ರಾಡಕ್ಟ್ ಇದೆ. ಈ ಪ್ರಾಡಕ್ಟ್ ವಿಶೇಷ ಏನಿದೆ, ಯಾವುದೇ ಒಂದು ಬೆಳೆಗೆ ನಾವು ಪ್ರಾಡಕ್ಟ್ ಸ್ಪ್ರೇ ಮಾಡ್ಬೇಕಂದ್ರೆ ಕೆಮಿಕಲ್ ಆಗಿರ್ಲಿ ಅಥವಾ ಆರ್ಗಾನಿಕ್ ಆಗಲಿ, ಮೇಜರ್ ಕೆಮಿಕಲ್ ಪ್ರಾಡಕ್ಟ್ ಅಲ್ಲಿ ಪೆಟ್ರೋಲಿಯಂ ಬೇಸ್ ಇರೋದ್ರಿಂದ ಆ ಲಿಕ್ವಿಡ್ ಅಥವಾ ಆ ಪ್ರಾಡಕ್ಟ್ ನೀರಲ್ಲಿ ಸರಿಯಾಗಿ ಮಿಕ್ಸ್ ಆಗಂಗಿಲ್ಲ. ಸೊ ಅದಕ್ಕೆ ಬಯೋ 99 ಪ್ರಾಡಕ್ಟ್ ಇದೆಲ್ಲ 3 ಲೀಟರ್ ನೀರಿಗೆ 1 ml ಹಾಕಿ ಯೂಸ್ ಮಾಡಿದ್ರೆ 100% ಯಾವ ಔಷಧಿ ಜೊತೆ ಈ ಪ್ರಾಡಕ್ಟ್ ಮಿಕ್ಸ್ ಮಾಡ್ತಾರೆ ನೀರಲ್ಲಿ ಡೆಲ್ಯೂಟ್ ಆಗಿ 100% ಮಿಕ್ಸ್ ಆಗುತ್ತೆ. ಎಕ್ಸಾಂಪಲ್ ಈ ತರ ಆಗುತ್ತೆ ನೋಡಿ, ನೀರಲ್ಲಿ ಹಾಕಿದ್ರು ಜೊತೆಗೆ ಸ್ಪ್ರೇ ಮಾಡಿದ್ಮೇಲೆ ಔಷಧ ಸೊ ಸ್ಲಿಪ್ ಆಗುತ್ತೆ ಎಲೆ ಮೇಲೆ. ಸೊ ಎಲೆ ಮೇಲೆ ಕೂಡ ಐಲಿಸ್, ನಮ್ಗೆ ಹಂಗ ಐಲಿಸ್ ಸ್ಕಿನ್ ಇರುತ್ತೆ, ಎಲೆ ಕೂಡ ಒಂದೊಂದು ಹಂತದೊಳಗಡೆ ಎಲೆ ಆ ಕ್ರಾಪ್ ಫ್ಲವರ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಅಥವಾ ಫ್ರೂಟ್ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಅದು ಕೂಡ ಆ ಕ್ರಾಪ್ ಮೆಚೂರ್ಡ್ ಆಗಂತ ಸ್ಟೇಜ್ ಅಲ್ಲಿ ಆ ಎಲೆ ಮೇಲೆ ಕೂಡ ಒಂಥರ ಲಿಕ್ವಿಡ್ ಜನರೇಟ್ ಆಗುತ್ತೆ. ಅವಾಗ ನಾವು ಯಾವುದೇ ಔಷಧ ಸ್ಪ್ರೇ ಮಾಡಿದ್ಮೇಲೆ ಮ್ಯಾಕ್ಸಿಮಮ್ ಔಷಧ ಸ್ಲಿಪ್ ಆಗುತ್ತೆ. ಬಟ್ ಬಯೋ 99 ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಆ ಔಷಧ ಸ್ಲಿಪ್ ಆಗಲ್ಲ, 100% ಆ ಸೂಕ್ಷ್ಮ ರಂಧ್ರಗಳ ಮುಖಾಂತರ ಆ ಬೆಳೆಯಲ್ಲಿ ಆ ಎಲೆಯಲ್ಲಿ 100% ಸ್ಪ್ರೆಡ್ ಆಗುತ್ತೆ. ಸೊ ಔಷಧ ನಾವು ಎಲೆ ಮೇಲೆ ಸ್ಪ್ರೇ ಮಾಡ್ತೀವಿ, ಬಟ್ ಬಯೋ 99 ಮಿಕ್ಸ್ ಮಾಡಿ ಔಷಧ ಸ್ಪ್ರೇ ಮಾಡಿದ್ರೆ ಅಪ್ ಟು ರೂಟ್ಸ್ ಮಟ್ಟ ಆ ಔಷಧ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಜೊತೆಗೆ ಒಂದೊಂದ್ಸರಿ ಸ್ಪ್ರೇ ಮಾಡಿದ್ಮೇಲೆ ಸ್ಪ್ರೇ ಮಾಡಿ 1 hour ಆದ್ಮೇಲೆ ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ಅನಿವಾರ್ಯವಾಗಿ ಒಂದೊಂದ್ಸರಿ ಬಿಸಿಲೊಳಗಡೆ ಸ್ಪ್ರೇ ಮಾಡ್ಬೇಕಾಗುತ್ತೆ. ಮಳೆ ಸ್ಪ್ರೇ ಮಾಡಿ ಮಳೆ ಬಂತಂದ್ರೆ ಔಷಧ ವರ್ಕ್ ಆಗಲ್ಲ, ಬಿಸಿಲಲ್ಲಿ ಸ್ಪ್ರೇ ಮಾಡೋದು ಕೂಡ ಔಷಧ ವರ್ಕ್ ಆಗಲ್ಲ. ಬಟ್ ಅಂತ ಸಿಚುವೇಶನ್ ಅಲ್ಲಿ ಬಯೋ 99 ಪ್ರಾಡಕ್ಟ್ 100% ಆ ಔಷಧನ್ನು ವೇಸ್ಟ್ ಮಾಡಿಕೊಡಂಗಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನಿದೆ, ಬಯೋ 99 ಅಲ್ಲಿ ನಮ್ಮದು ಇದಕ್ಕಿಂತ ಮುಂಚೆ ಬಯೋ 95 ಅಂತಿತ್ತು. 2020ರಲ್ಲಿ ಅಪ್ಡೇಟ್ ವರ್ಷನ್ ಅಲ್ಲಿ ಬಯೋ 99 ಅಂತ ಬಂದಿದೆ. ಬಯೋ 99 ಪ್ರಾಡಕ್ಟ್ ಏನಿದೆ ಇದರಲ್ಲಿ 330 ppm ನೀಮ್ ಆಯಿಲ್ ಇದೆ ರೀ. ಸೊ ನೀಮ್ ಆಯಿಲ್ ಏನ್ ಮಾಡುತ್ತೆ, ಯಾವುದೇ ಔಷಧ ಜೊತೆ ನಾವು ಬಯೋ 99 ಮಿಕ್ಸ್ ಮಾಡಿದ್ಮೇಲೆ ಆ ಎಲೆ ವಿಷ ಆಗುತ್ತೆ, ಕೈ ಆಗುತ್ತೆ. ಅಲ್ಲಿ ಮಿನಿಮಮ್ 30 to 40% ಮಟ್ಟ ಕೀಟ ಬಾಧೆಯಿಂದ ಬೆಳೆ ಸುರಕ್ಷಿತವಾಗಿರುತ್ತೆ. ಇದರಿಂದ ಏನಾಗುತ್ತೆ, 30 to 40% ನಮ್ದು ದುಡ್ಡು ಸೇವ್ ಆಗುತ್ತೆ. ಜೊತೆಗೆ ಇತ್ತಿತ್ತಲಾಗಿ ಬಯೋ 99 ಯಾವಾಗ ಪ್ರಾಡಕ್ಟ್ ಅಪ್ಡೇಟ್ ಆಯ್ತು, ಇದರಲ್ಲಿ ಸಿಲಿಕಾನ್ ಬೇಸ್ ಕಂಟೆಂಟ್ ಆಡ್ ಮಾಡಿದ್ದಾರೆ. ಮೇಜರ್ ಆಗಿ ಸಿಲಿಕಾನ್ ಬೇಸ್ ಕಂಟೆಂಟ್ ಸೆಪರೇಟ್ ಆಗಿ ತರಬೇಕಾಗುತ್ತೆ. ಅದು ಎಜುಕೇಟೆಡ್ ರೈತರು ತರ್ತಾರೆ, ಬಹಳ ಜನಕ್ಕೆ ಕಮ್ಮಿ ಗುರ್ತದು. ಬಟ್ ಬಯೋ 99 ನಟ್ಸರ್ ಕಂಪ್ನಿ ಬಯೋ 99 ಅಲ್ಲಿ ಬೈ ಪ್ರಾಡಕ್ಟ್ ಸಿಲಿಕಾನ್ ಕಂಟೆಂಟ್ ಆಡ್ ಮಾಡೋದ್ರಿಂದ ಇದರಿಂದ ಲಾಭ ಏನ್ರಿ ಗೊತ್ತಾ? ಸೊ ಬಯೋ 99 ಪ್ರಾಡಕ್ಟ್ ಯಾವುದೇ ಔಷಧ ಜೊತೆ ಸ್ಪ್ರೇ ಮಾಡಿದ್ಮೇಲೆ ಮಾರ್ಕೆಟ್ ಅಲ್ಲಿ ಅಥವಾ ಆ ತೋಟದಲ್ಲಿ ಆ ಬೈಲಲ್ಲಿ ಏನು ಕ್ರಿಮಿ ಕೀಟಗಳು ಇರ್ತಾವಲ್ಲ
ಅಷ್ಟು ಈಸಿಯಾಗಿ ಬಂದು ಆ ಪೇಸ್ಟ್ ಆ ಎಲೆಯನ್ನು ಕಟ್ ಮಾಡಕ್ ಆಗಲ್ಲ, ಅದ್ರ ಮೇಲೆ ಒಂದು ಕೋಟಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಹಂಗಂತೇಳಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಏನು ತೊಂದರೆ ಇಲ್ಲ ರೀ, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ಪೇಸ್ಟ್ ಅಷ್ಟು ಈಸಿಯಾಗಿ ಬಂದು ಕಟ್ ಮಾಡಂಗಿಲ್ಲ. ಜೊತೆಗೆ ಹೆವಿ ಬಿಸಿಲು, ಅಂದ್ರೆ ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಬರುತ್ತೆ. ಆ ಬಿಸಿಲಿನಿಂದ ಸನ್ಬರ್ನ್ ಅಂತೇಳಿ ಅಥವಾ ಫ್ರೂಟ್ ಮೇಲೆ, ಎಲೆ ಮೇಲೆ, ಮೇಜರ್ ಆಗಿ ಹೂವಿನ ಮೇಲೆ ಮತ್ತು ಸನ್ಬರ್ನ್ ಆದ್ಮೇಲೆ ಅದ್ರದ್ದು ಶೈನಿಂಗ್ ಹೋಗ್ಬಿಡುತ್ತೆ. ಶೈನಿಂಗ್ ಹೋದ್ಮೇಲೆ ಆಟೋಮೆಟಿಕ್ ಮಾರ್ಕೆಟ್ ಅಲ್ಲಿ ಅದ್ರದ್ದು ವ್ಯಾಲ್ಯೂ ಕೂಡ ಕಮ್ಮಿ ಆಗುತ್ತೆ. ಬಟ್ Bio-99 ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಆ ಸನ್ಬರ್ನ್ ಆಗೋ ಚಾನ್ಸಸ್ 90% ಕಮ್ಮಿ ಇರುತ್ತೆ. ಸೊ 30 to 40% ನಾವು ಕೀಟ ಬಾಧೆಯಿಂದ ಕೂಡ ಆ ಬೆಳೆಯನ್ನು ಸಂರಕ್ಷಣೆ ಮಾಡಬಹುದು. ಅಷ್ಟು ಕೆಲಸ Bio-99 ಮಾಡುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ಮ ಹತ್ರ NPK. ಸಾರಿ, NPK ಬಗ್ಗೆ ನಿಮಗೆ ಪ್ರತಿಯೊಬ್ಬರು NPK ವರ್ಡ್ ಕೇಳಿದ್ದಾರೆ. NPK ಪ್ರತಿಯೊಬ್ಬ ಸಾಮಾನ್ಯ ರೈತರು ಕೂಡ ಎಲ್ಲರಿಗೂ NPK ಬೇಕು. NPK ಏನಿದೆ, ಪ್ರಥಮ ಪೋಷಕಾಂಶಗಳು. ಒಂದು ಭೂಮಿಗೆ, ಪ್ರತಿಯೊಂದು ಬೆಳೆಗೆ ಫಸ್ಟ್ ನ್ಯೂಟ್ರಿಮೆಂಟ್ ಬಂದ್ಬಿಟ್ಟು NPK. ಸೊ NPK ಅಂದ್ರೆ ಏನು ಗೊತ್ತಾ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್. ಇದು ಮಾರ್ಕೆಟ್ ಅಲ್ಲಿ ತರ್ತಾರೆ, ಕೆಮಿಕಲ್ ಅಲ್ಲಿ ಸಿಗುತ್ತೆ, ಆರ್ಗಾನಿಕ್ ಅಲ್ಲಿ ಕೂಡ ಸಿಗುತ್ತೆ, ಸಾವಯವಲ್ಲಿ ಬಹಳಷ್ಟು ಪ್ರಾಡಕ್ಟ್ ಕೂಡ ಬಂದಿದ್ದಾವೆ. ಮೇಜರ್ ಆಗಿ ರೈತರು ಕೆಮಿಕಲ್ ಪ್ರಾಡಕ್ಟ್ ಹಾಕ್ತಾರೆ. ಸೊ ಹಾಗಾದ್ರೆ ನೆಟ್ಸರ್ಪ್ NPK ಏನಿದೆ, ನೆಟ್ಸರ್ಪ್ NPK ಇದು ಯಾವುದೇ ತರ ಫರ್ಟಿಲೈಸರ್ ಅಲ್ಲ ರೀ, ಇದು ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ. ಎಕ್ಸಾಂಪಲ್ ಇದು ಏನ್ ಕೆಲಸ ಮಾಡುತ್ತೆ, ರೈತರಿಗೆ ಇವತ್ತಿನ ಡೇಟ್ನಾಗೆ ಸಿಕ್ಕಾಪಟ್ಟಿ ಲಾಭ ಕೊಡಂತ ಪ್ರಾಡಕ್ಟ್ ನೆಟ್ಸರ್ಪ್ NPK ಪ್ರಾಡಕ್ಟ್. ಇದನ್ನು ಬಹಳಷ್ಟು ಜನ ರಿಸಲ್ಟ್ ನೋಡಿದ್ರು. ಏನಿದೆ, ಫಸ್ಟ್ ಬಂದ್ಬಿಟ್ಟು ನೈಟ್ರೋಜನ್. ಯೂರಿಯಾದೊಂದು ಹಾಕ್ತೇವ ಮಾರ್ಕೆಟ್ ಅಲ್ಲಿ 4600 ಯೂರಿಯಾ ಸಿಗುತ್ತೆ. ಬೇರೆ ಬೇರೆ ಒಂದು ಪ್ರಮಾಣದಲ್ಲಿ ಯೂರಿಯಾ ಕೂಡ ಹಾಕ್ತೇವೆ ನಾವು. 72% ನೈಟ್ರೋಜನ್ ವಾತಾವರಣದಲ್ಲಿ ಇದೆ. ಸೊ ಅದು ಬೆಳೆಗೆ ಸಿಗ್ತಾ ಇಲ್ಲ ರೀ. ಯಾಕೆ ಸಿಗ್ತಾ ಇಲ್ಲ ಎಲ್ಲರಿಗೂ ಗುರ್ತಿದೆ, ಅದ್ರ ಬಗ್ಗೆ ನಾ ಜಾಸ್ತಿ ಹೇಳಂಗಿಲ್ಲ ರೀ. ಎಲ್ಲರೂ ಮ್ಯಾಕ್ಸಿಮಮ್ ಸರ್ಕಾರಿ ಗೊಬ್ಬರ ಯೂಸ್ ಮಾಡ್ತಾ ಇದಾರೆ, ಕೆಮಿಕಲ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇದಾರೆ. ಇದರಿಂದಾಗಿ ಭೂಮಿಯಲ್ಲಿ ಅಜಿಟೋ ಬ್ಯಾಕ್ಟೀರಿಯಾಗಳ ಪ್ರಮಾಣ ಕಮ್ಮಿ ಆಗಿದೆ. ಅಲ್ಪ ಸ್ವಲ್ಪ ಇದೆ, ಅದು ಭೂಮಿ ಬಿಟ್ಟು ಆಳವಾಗಿ ಭೂಮಿಯಲ್ಲಿ ಕೆಳಗಡೆ ಇದಾವೆ. ಬಟ್ ನೆಟ್ಸರ್ಪ್ ಎಂದು ಪ್ರಾಡಕ್ಟ್ ನೀವು ಭೂಮಿಗೆ ಅಪ್ಲೈ ಮಾಡಿದ್ರೆ 72% ಯೂರಿಯಾ, ನೈಟ್ರೋಜನ್ ಬೆಳೆಗೆ ನೈಸರ್ಗಿಕವಾಗಿ ಒದಗಿಸ್ಕೊಡಂತ ಕೆಲಸ ನಮ್ಮ ಅಜಿಟೋ ಬ್ಯಾಕ್ಟೀರಿಯಾಗಳು ಮಾಡ್ತಾರೆ. ಅಜಿಟೋ ಬ್ಯಾಕ್ಟೀರಿಯಾಗಳು ಇನ್ನೊಂದು ಇಂಪಾರ್ಟೆಂಟ್ ಏನಿದೆ, ನಮ್ದು ಅಜಿಟೋ ಬ್ಯಾಕ್ಟೀರಿಯಾ, ನೆಟ್ಸರ್ಪ್ ಕಂಪನಿ ಅಜಿಟೋ ಬ್ಯಾಕ್ಟೀರಿಯಾಗಳು ಇವ್ರದ್ದು ಮಲ್ಟಿಪ್ಲಿಕೇಶನ್ ರೇಷಿಯೋ ಇದೆ 10:12. ಸೊ ಆಮೇಲೆ ಇದ್ರದ್ದು ಮೇಂಟೆನೆನ್ಸ್ ಏನಿದೆ, ಎಕ್ಸಾಂಪಲ್ NPK ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಿಡ್ಕೊಂಡು ಎಕ್ಸ್ಪೈರಿ ಡೇಟ್ 1 year ಇದೆ, ಎಕ್ಸ್ಪೈರಿಂಗ್ ಡೇಟ್ 1 year ಇದೆ. ನಮ್ದು 1 ml NPK ಭೂಮಿಯಲ್ಲಿ ಬಿತ್ತಂದ್ರೆ ಪ್ರತಿ ಸೆಕೆಂಡಿಗೆ 10-12 ಸರಿ ಗುಣಿಸಿದ ಮೇಲೆ ಎಷ್ಟಾಗುತ್ತೆ, ಅಷ್ಟು ಕೋಟಿಗಿಂತ ಜಾಸ್ತಿ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲಿಕೇಶನ್ ಆಗ್ತವೆ ಸಾಯಿಲ್ ಅಲ್ಲಿ, ಭೂಮಿಯಲ್ಲಿ. ಅವಾಗ ಬ್ಯಾಕ್ಟೀರಿಯಲ್ ಕೆಲಸ ಏನ್ರಿ, ಭೂಮಿಯಲ್ಲಿ ಇದ್ದಂತ ಕಸ ಕಡ್ಡಿ, ವೇಸ್ಟ್ ಡಿಕಾಂಪೋಸ್ಟರ್, ಕೊಳ್ತಿದಂತ ಬೇರು, ಮಣ್ಣು, ಎರೆಹುಳ ಏನ್ ಕೆಲಸ ಮಾಡುತ್ತೆ, ಆ ತರ ಸೂಕ್ಷ್ಮ ಬಿದ್ದಂತ ಕಸ ಕಡ್ಡಿಗಳೆಲ್ಲ ತಿಂದು ಅದರಲ್ಲೇ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಭೂಮಿಗೆ ನೈಸರ್ಗಿಕವಾಗಿ ಒದಗಿಸಿಕೊಡುದು. ಇನ್ನೊಂದು, ಸುಮಾರು 10-15 ವರ್ಷದಿಂದ 20 ವರ್ಷದಿಂದ ಏನೇ ಫರ್ಟಿಲೈಸರ್ ಭೂಮಿಯಲ್ಲಿ ಹಾಕ್ತಾ ಬಂದಿದ್ದಾರೆ, ಅದರಲ್ಲಿ ಮ್ಯಾಕ್ಸಿಮಮ್ 30-40% ಕೆಮಿಕಲ್ ಭೂಮಿಯಲ್ಲಿ ಹಾಗೆ ಇದೆ. ಅದು ಭೂಮಿಗೆ ಸಿಗ್ತಾ ಇಲ್ಲ. ಇದರಿಂದ ಭೂಮಿ ಕೂಡ ಗಟ್ಟಿ ಆಗಿದೆ. ಹೆಂಗ್ ಡೈ ಅಮೋನಿಯಂ ಆಗುತ್ತೆ, ಅದು ಟ್ರೈ ಅಮೋನಿಯಂ ಅಂತ ಭೂಮಿಯಲ್ಲಿ ಹಂಗೆ ಇದೆ. ಸೊ ನಮ್ಮ NPK ಪ್ರಾಡಕ್ಟ್ ಕೊಟ್ರೆ ಏನು ಭೂಮಿಯಾಗಿ ಇಲ್ಲಿ ಮಟ್ಟ ಕೆಮಿಕಲ್ ವೇಸ್ಟ್ ಬಿದ್ದಿದೆ, ಭೂಮಿಗೆ ಭಾರ ಆಗಿ ಕುಂತಿದೆ, ಅದನ್ನು ನೈಸರ್ಗಿಕವಾಗಿ ಮತ್ತೆ ಡೈ ಅಮೋನಿಯಂ ಅಂದ್ರೆ ನೈಸರ್ಗಿಕವಾಗಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಅದು ಕನ್ವರ್ಟ್ ಮಾಡಿ ಬೆಳೆ ಕೊಡುತ್ತೆ. ಇದರಿಂದ ಏನಾಗುತ್ತೆ, ಭೂಮಿ ಜಡತ್ವದಿಂದ ಬಿಡುಗಡೆ ಆಗುತ್ತೆ, ನೈಸರ್ಗಿಕವಾಗಿ ಭೂಮಿಯಲ್ಲಿ ಪ್ರಥಮ ಪೋಷಕಾಂಶಗಳು ಡೆವಲಪ್ಮೆಂಟ್ ಆಗ್ತವೆ. ಇದು ಲಿಮಿಟ್ ಆಗುತ್ತೆ. ವರ್ಷವಿಡೀ ಒಂದು ಸರಿ ನೀವು ಭೂಮಿಯಾಗ ಹಾಕಿದ್ರಂದ್ರೆ ವರ್ಷವಿಡೀ ಭೂಮಿಯಲ್ಲಿ ಇವು ಪ್ರಥಮ ಪೋಷಕಾಂಶಗಳು ಬೆಳೆಗೆ ಸಿಗ್ತಾನೆ ಇರ್ತವೆ. ಸೊ ಇನ್ನೊಂದು, ಭೂಮಿಯಲ್ಲಿ ಇವತ್ತು ನೀವು ನೈಟ್ರೋಜನ್ ಇದೆ ಅಥವಾ ಫಾಸ್ಫರಸ್ ಇದೆ ಅಥವಾ ಪೊಟ್ಯಾಶ್ ಇದೆ, ನೀವು ಏಪ್ರಿಲ್ ತಿಂಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗಂತ ಪ್ರಾಡಕ್ಟ್ ನಿಮ್ಮ ಹತ್ರ ಇದೆ. ಸೊ ನೆಕ್ಸ್ಟ್ ನೀವು ಮಾರ್ಚ್ ಮಠ ಈ ಪ್ರಾಡಕ್ಟ್ ರೇಷಿಯೋ 10:12 ಇರುತ್ತೆ. ಅಂತ ಸ್ಟ್ಯಾಂಡರ್ಡ್ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಇದಾವೆ. ಸೊ ಈ ಪ್ರಾಡಕ್ಟ್ ಯಾವಾಗ ಅಪ್ಲೈ ಮಾಡೋದು, ಈ ಪ್ರಾಡಕ್ಟ್ ವರ್ಷದ ಪೂರ್ತಿ ಯಾವಾಗಲೂ ನೀವು ಅಪ್ಲೈ ಮಾಡ್ಬೋದು. ಸೊ ಯಾವ ಹಂತದಲ್ಲಿ ಕೂಡ ಅಪ್ಲೈ ಮಾಡ್ಬೋದು.
ಸೊ ಬೆಳೆ ಸ್ಟಾರ್ಟಿಂಗ್ ಏನ್ ಬೆಳೆ ಡೆವಲಪ್ಮೆಂಟ್ ಸ್ಟೇಜ್ ಇರುತ್ತೆ ಆ ಟೈಮಲ್ಲಿ NPK 3 ಹಾಕಿದ್ರಿ. ಆಮೇಲೆ ಫ್ಲವರ್ ಏನ್ ಬರುತ್ತೆ ಬೆಳೆಗೆ ಯಾವಾಗ ಹೂ ಬರಕ್ ಸ್ಟಾರ್ಟ್ ಆಗುತ್ತೋ ಆ ಟೈಮಲ್ಲಿ ಎನ್ ಅನ್ನು ಕಟ್ ಮಾಡೋದ್ರಿ. ಅಂದ್ರೆ ನೈಟ್ರೋಜನ್ ಹಾಕಂಗಿಲ್ಲ. ಅವಾಗ ನಾವು ಎನ್ ಹಾಕಿದ್ವಿ ಅಂದ್ರೆ ಏನಾಗುತ್ತೆ, ಫ್ಲವರ್ ಡ್ರಾಪ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಈ ಹೂ ಬಂದಾಕ್ರ ನಾವು ಯೂರಿಯಾ ಹಾಕಂಗಿಲ್ಲ. ಯೂರಿಯಾ ಹಾಕಿದ್ರೆ ಏನಾಗುತ್ತೆ, ಹೂ ಡ್ರಾಪ್ ಆಗುತ್ತೆ. ಅದು ಯಥೇಚ್ಛವಾಗಿ ಅಲ್ಲಿ ಶೀತ ಆಗುತ್ತೆ, ನೈಟ್ರೋಜನ್ ಜಾಸ್ತಿ ಆದ್ಮೇಲೆ ಆಟೋಮೆಟಿಕ್ ಫ್ಲವರ್ ಡ್ರಾಪ್ ಆಗುತ್ತೆ. ಸೊ ಆ ಟೈಮಲ್ಲಿ ಎನ್ ಹಾಕಂಗಿಲ್ಲ. ಅವಾಗ ಪೀಕೆ ಹಾಕೋದು. ಫ್ಲವರ್ ಬಂದ್ಮೇಲೆ ಎನ್ ಬಂದ್ ಮಾಡೋದು, ಪೀಕೆ ಹಾಕೋದು. ಸೊ ಅವಾಗ ಫ್ಲವರ್ ಇಂದ ಫ್ರೂಟಿಗೆ ಡೆವಲಪ್ಮೆಂಟ್ ಆಗುತ್ತೆ. ಹಣ್ಣು ಕಾಯಿ ಏನು ಬರುತ್ತೆ, ಕಾಯಿ ಆದಕ್ಕೆ ಪೀ ಕಟ್ ಮಾಡಿದ್ರೆ ಅವಕ್ಕೆ ಒಂದೇ ಹಾಕ್ತೀವಿ. ಅವಾಗ ಏನಾಗುತ್ತೆ, ಕಾಯಿ ಸೈಜ್ ಬರುತ್ತೆ, ಶೈನಿಂಗ್ ಕೂಡ ಬರುತ್ತೆ. ಇಷ್ಟ ಇದೆ. ಫಸ್ಟ್ NPK ಹಾಕಿದ್ರೆ, ಸೆಕೆಂಡ್ ಡೋಸ್ PK ಹಾಕೋದು, ಥರ್ಡ್ ಡೋಸ್ ಬರೀ ಕೆ ಹಾಕಿದ್ರೆ ಸಿಂಪಲ್ ಇದೆ. ಆಟೋಮೆಟಿಕ್ ಆಗಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್ ಬೆಳೆಗೆ ಸಿಗುತ್ತೆ. ಇದು ಕಂಪಲ್ಸರಿ ಸಾಯಿಲ್ ಅಪ್ಲಿಕೇಶನ್ ಇದೆ. ಇದು ಸ್ಪ್ರೇ ಮಾಡಂಗಿಲ್ಲ ರೀ, ಯಾಕಂದ್ರೆ ಬ್ಯಾಕ್ಟೀರಿಯಾ ಭೂಮಿಯಲ್ಲೇ ಹೋಗ್ಬೇಕು. ಸ್ಪ್ರೇ ಮಾಡಿದ ಮೇಲೆ ಎಲೆ ಮೇಲೆ ಕುಂತು ಬಿಸಿಲಿಗೆ ಬ್ಯಾಕ್ಟೀರಿಯಾ ಸತ್ತು ಹೋಗ್ಬಿಡ್ತಾರೆ, ಏನೂ ಪ್ರಯೋಜನ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹತ್ರ ಸೇತ್ ಒಂದು ಪ್ರಾಡಕ್ಟ್ ಇದೆ. ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ರಾಡಕ್ಟ್. ಇದ್ರ ಹೆಸರೇ ಬಂದ್ಬಿಟ್ಟು ಸಾಯಿಲ್ ಹೆಲ್ತ್ ಎನ್ಹಾನ್ಸ್ಮೆಂಟ್ ಟೆಕ್ನಾಲಜಿ. ಸೊ ಈ ಸೇತ್ ಪ್ರಾಡಕ್ಟ್ ಕೆಲಸ ಏನಿದೆ, ನಾ ಇಲ್ಲಿ ಮಟ್ಟ ನಿಮ್ಗೆ ಹೇಳಿದೆ, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶು ಪ್ರಥಮ ಪೋಷಕಾಂಶಗಳು ಇದಾವೆ ಅಂತ. ಸೇತಲ್ಲಿ ಏನಿದೆ, ಸೇತಲ್ಲಿ ಇದ್ರೊಳಗಡೆ ಸುಮಾರು ತರದ ಬ್ಯಾಕ್ಟೀರಿಯಾಗಳು ಇದಾವ್ರಿ. ನಾವ್ ಹೆಂಗೆ ಮಾರ್ಕೆಟ್ ಅಂತ ತರ್ತೇವೆ ಗೊತ್ತಾ, ಸೋಡೋಮೋನಾಸ್, PSP ಬ್ಯಾಕ್ಟೀರಿಯಾ, ಟೈಕೋಡ್ರೋಮ್ ಬ್ಯಾಕ್ಟೀರಿಯಾ, ಬೇರೆ ಬೇರೆ ತರ ಬ್ಯಾಕ್ಟೀರಿಯಾ ತರ್ತೇವೆ. ನಮ್ಗೆ ಎಷ್ಟು ಕಾಣ್ತವೆ, ಎಷ್ಟು ಕೈಗೆ ಸಿಗ್ತವೆ, ಮಾರ್ಕೆಟ್ ಅಲ್ಲಿ ಎಷ್ಟು ಅವೈಲೇಬಲ್ ಇದಾವೆ ಅಷ್ಟು ನಾವು ತರ್ತೇವೆ. ನೋಡ್ರಿ, ನಮಗೆ ಬೆಳೆ ಇಂಪಾರ್ಟೆಂಟ್ ಅಥವಾ ಭೂಮಿ ಇಂಪಾರ್ಟೆಂಟ್? ಫಸ್ಟ್ ಭೂಮಿ, ಆಮೇಲೆ ಬೆಳೆ. ನಾವು ಭೂಮಿಗೆ ಏನ್ ಕೊಡ್ತೇವೆ, ನಮ್ ಬೆಳೆಗೆ ಏನ್ ಬೇಕಾಗಿದೆ, ಯಾವ ತರದ ಬೆಳೆಗಳು ಇರ್ತವೆ. ಅಥವಾ ದ್ರಾಕ್ಷಿಗೆ ಏನ್ ಬೇಕು ನಮಗೆ, ದ್ರಾಕ್ಷಿ ಬೆಳೆಗೆ ಯಥೇಚ್ಛವಾಗಿ ಯಾವ ನ್ಯೂಟ್ರಿಮೆಂಟ್ಸ್ ಬೇಕು ಅದು ಕೊಡ್ತೇವೆ. ಅಡಿಕೆಗೆ ಏನ್ ಬೇಕು ಅದು ಕೊಡ್ತೇವೆ. ಬಾಳೆಗೆ ಏನ್ ಬೇಕು ಅದು ಕೊಡ್ತೇವ್ರಿ. ಆಮೇಲೆ ಕಾಫಿ ಬೆಳೆಗೆ ಏನ್ ಬೇಕು ಅದು ಕೊಡ್ತೇವ್ರಿ. ಬಟ್ ಭೂಮಿಗೆ ಏನ್ ಬೇಕಂತ ಯಾರಿಗೆ ಗೊತ್ತಿದ್ದಾರೆ? ಭೂಮಿಗೆ ಇದೇ ಬೇಕಂತ ಯಾರಿಗೆ ಗೊತ್ತಿಲ್ಲ. ಭೂಮಿ ಒಳಗಡೆ ಕೂಡ ಅದರದೇ ಒಂದು ಕಲ್ಚರ್ ಇದೆ. ಭೂಮಿಯಲ್ಲಿ ಸುಮಾರು ತರದ ಲಕ್ಷಕ್ಕಿಂತ ಬೇರೆ ಬೇರೆ ಜಾತಿಯ ಬ್ಯಾಕ್ಟೀರಿಯಾಗಳು ಇದಾವೆ. ಕೆಮಿಕಲ್ ಗೊಬ್ಬರ ಹಾಕಿದ ಮೇಲೆ ಭೂಮಿಯಲ್ಲಿ ಇದ್ದಂತ ಬ್ಯಾಕ್ಟೀರಿಯಾಗಳು, ಕೆಲವು ಎಲ್ಲಾ ಬ್ಯಾಕ್ಟೀರಿಯಾಗಳು ಸತ್ತಿಲ್ಲ ರೀ. ಬ್ಯಾಕ್ಟೀರಿಯಾಗಳು ಎಲ್ಲ ಜೀವಂತವಾಗಿದಾವೆ, ಬಟ್ ಭೂಮಿ ಬಿಟ್ಟು ಆಳವಾಗಿ ಒಳಗಡೆ ಇದಾವೆ. ನಾವೆಲ್ಲಂತ ಭೂಮಿಯಲ್ಲಿ ಒಂದು ಬ್ಯಾಕ್ಟೀರಿಯಾ ಸತ್ತಿ ಅಂದ್ರೆ ಯಾವ್ದು ಬೆಳೆ ಬರಂಗಿಲ್ಲ, ಇದಾವೆ. ಸೊ ಭೂಮಿ ಬಿಟ್ಟು ಒಳಗಡೆ ಇದಾವೆ. ಸೊ ಭೂಮಿಯಲ್ಲಿ 3 ಗುಣಧರ್ಮ ಇದಾವೆ. ಒಂದು ಭೌತಿಕ ಗುಣಧರ್ಮ, ರಾಸಾಯನಿಕ ಗುಣಧರ್ಮ ಮತ್ತು ಜೈವಿಕ ಗುಣಧರ್ಮ. ಅವಷ್ಟು ಭೂಮಿ ಗುಣಧರ್ಮ ನಮ್ಮ ಸಂಬಂಧಪಟ್ಟು ಬ್ಯಾಕ್ಟೀರಿಯಾಗಳು ಸೇತಲ್ಲಿ ಇದಾವೆ. ಸೊ ಈ ಸೇತ್ ಪ್ರಾಡಕ್ಟ್ ಭೂಮಿಯಲ್ಲಿ ಹಾಕಿದ್ದಾರೆ. 1 ಎಕರೆಗೆ 1 ಲೀಟರ್ ಪ್ರಾಡಕ್ಟ್ ನಾವು ರೆಕಮೆಂಡ್ ಮಾಡ್ತೇವೆ. ನಮ್ಮಲ್ಲಿ ಬಹಳ ಜನ ಇದ್ದಾರೆ, 1 ಎಕರೆಗೆ 5 ಲೀಟರ್ 10 ಲೀಟರ್ ಹಾಕ್ದವ್ರು ಕೊಡಿದಾರೆ. ಇದು ಭೂಮಿಗೆ ಎಷ್ಟು ಹಾಕ್ತಾರೆ ಅಷ್ಟು ಒಳ್ಳೇದ್ರಿ ಈ ಪ್ರಾಡಕ್ಟ್. ಸೊ ಈ ಭೂಮಿಗೆ ಈ ಪ್ರಾಡಕ್ಟ್ ಹಾಕಿದ್ಮೇಲೆ ಏನಾಗುತ್ತೆ, ಫಸ್ಟ್ ಭೂಮಿ ಜಡತ್ವದಿಂದ ಬಿಡುಗಡೆ ಆಗುತ್ತೆ. ಸರ್ಕಾರಿ ಗೊಬ್ಬರ ಹಾಕಿ ಭೂಮಿ ಏನು ಗಟ್ಟಿಯಾಗಿದೆ ಅಥವಾ ಭೂಮಿಯಲ್ಲಿ ಭೂಮಿ pH ಬ್ಯಾಲೆನ್ಸ್ ಹೋಗಿದ್ದು, ಅದೆಲ್ಲ pH ಬ್ಯಾಲೆನ್ಸ್ ಆಗುತ್ತೆ ಅಥವಾ ಭೂಮಿ ಜಡತ್ವದಿಂದ ಬಿಡುಗಡೆ ಆಗುತ್ತೆ ಫಸ್ಟ್. ಸೊ ಅದ್ರ ಜೊತೆಗೆ ಭೂಮಿಯಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪೋಷಕಾಂಶ ಇದಾವೆ, 100% ಇದಾವೆ. ಅವೆಲ್ಲ ಪೋಷಕಾಂಶಗಳು ವಿಘಟನೆ ಆಗ್ತವೆ. ಸೊ ಅವು ನಮಗೆ ಬೆಳೆಗಳಿಗೆ ಸಿಗಕ್ಕೆ ಅವೈಲೇಬಲ್ ಆಗಿ ನ್ಯಾಚುರಲ್ ಆಗಿ ಸಿಗ್ತವೆ. ಜೊತೆಗೆ ಭೂಮಿಯಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪೋಷಕಾಂಶಗಳಿದಾವೆ, ಪ್ರಥಮ ಪೋಷಕಾಂಶಗಳಿದಾವೆ, ದ್ವಿತೀಯ ಪೋಷಕಾಂಶಗಳಿದಾವೆ, ಮ್ಯಾಕ್ರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದಾವೆ. ಅದೆಲ್ಲ ನಮಗೆ ಬೆಳೆಗೆ ಸಿಗ್ತಾ ಇಲ್ಲ. ಕಾರಣ ಏನಂದ್ರೆ ಭೂಮಿ ಗಟ್ಟಿಯಾಗಿದೆ. ಸೊ ಭೂಮಿಯಲ್ಲಿ ಸೇತ್ ಪ್ರಾಡಕ್ಟ್ ಹಾಕಿದ್ರೆ ಏನಾಗುತ್ತೆ, ಈ ಸೇತ್ ಪ್ರಾಡಕ್ಟ್ ಭೂಮಿಯಲ್ಲಿ ಹಾಕಿದ್ರೆ ಫಸ್ಟ್ ಸಾಯಿಲ್ pH ಬ್ಯಾಲೆನ್ಸ್ ಆಗುತ್ತೆ. ಸೆಕೆಂಡ್, ಸೊ ಭೂಮಿಯಲ್ಲಿ ಸುಮಾರು 4-5 ಅಡಿಗಿಂತ ಒಳಗಡೆ ಬ್ಯಾಕ್ಟೀರಿಯಾ ಒಳಗಡೆ ಹೋಗ್ತವೆ, ಒಳಗಡೆಯಿಂದ ಉಸಿರಾಡಕ್ಕೆ ಮೇಲೆ ಬರ್ತವೆ. ಅದ್ರ ಜೊತೆಗೆ ನಮ್ಮ NPK ಜೊತೆ ಈ ಪ್ರಾಡಕ್ಟ್ ಮಿಕ್ಸ್ ಮಾಡಿದ್ರೆ ಇನ್ನೂ ಬೆಟರ್. ಕಸ ಕಡ್ಡಿ ಎಲ್ಲ ತಿಂತವೆ. ಸೂಕ್ಷ್ಮ ಅತಿ ಸೂಕ್ಷ್ಮ ಪೋಷಕಾಂಶಗಳು ಡೆವಲಪ್ಮೆಂಟ್ ಆಗ್ತವೆ. ಭೂಮಿ ರಾಸಾಯನಿಕ ಗುಣಧರ್ಮವನ್ನು ಅಲ್ಲಿ ಬಿಡುಗಡೆ ಮಾಡುತ್ತೆ. ಸೊ ರಾಸಾಯನಿಕ ಗುಣಧರ್ಮ ಅಂದ್ರೆ ಏನ್ರಿ, ಮಣ್ಣಿನಲ್ಲಿ ಕಾರ್ಬನ್ ಕಂಟೆಂಟ್ ಅಂತ ಕೇಳಿರ್ಲಿ. ಈ ಕಾರ್ಬನ್ ಕಂಟೆಂಟ್ ಕಮ್ಮಿ ಆಗಿದೆ, ಬಹಳಷ್ಟು ಕಮ್ಮಿ ಆಗಿದೆ. ಕಾರ್ಬನ್ ಕಂಟೆಂಟ್ ಡೆವಲಪ್ಮೆಂಟ್ ಆಗಬೇಕು ಬಹಳ ಕಷ್ಟ ಇದೆ. ಬಟ್ ಸೇತ್ ಪ್ರಾಡಕ್ಟ್ ಹಾಕಿದ್ರೆ 1 ವರ್ಷ 2 ವರ್ಷದಲ್ಲಿ ನ್ಯಾಚುರಲ್ ಆಗಿ ಕಾರ್ಬನ್ ಕಂಟೆಂಟ್ ಭೂಮಿಯಲ್ಲಿ ರೆಡಿ ಆಗುತ್ತೆ. ಸೊ ಯಾವ ಸಾಯಿಲ್ ಅಲ್ಲಿ ಕಾರ್ಬನ್ ಕಂಟೆಂಟ್ ಯಥೇಚ್ಛವಾಗಿದೆಯೋ ಆ ಸಾಯಿಲು 100% ಹೆಲ್ತಿ ಸಾಯಿಲು. ಅದರಲ್ಲಿ ಯಾವುದೇ ಬೆಳೆ ಹಾಕಿ ಆ ಬೆಳೆ ಅದ್ರ ಪಡೆಗೆ ಅದು ಫಲವತ್ತತೆಯಾಗಿ ಬರುತ್ತೆ. ಸೊ ಲೈಫ್ ಅಲ್ಲಿ ಆ ಭೂಮಿಯಲ್ಲಿ ಮ್ಯಾಕ್ಸಿಮಮ್ ಆಗಿ ಒಳ್ಳೆ ಬೆಳೆನೆ ಬರುತ್ತೆ, ಬಿಟ್ರೆ ಸೈಡ್ ಎಫೆಕ್ಟ್ ಯಾವುದೇ ಆಗಂಗಿಲ್ಲ.
ಮೇಜರ್ ಆಗಿ ಕ್ರಾಪಿಗೆ ರೋಗ ಜಾಸ್ತಿ ಬರೋದು ವಾತಾವರಣಕ್ಕಿಂತ ಇಂಪಾರ್ಟೆಂಟ್ ಫಸ್ಟ್ ಸಾಯಿಲ್ ಅಂತ. ಇದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಮಲೆನಾಡು ಸೈಡ್ ಅಡಿಕೆ ಬೆಳೆಗಾರರಿಗೆ ಬಹಳ ಯೂಸ್ ಆಗುತ್ತೆ. ಅಡಿಕೆ ಬೆಳೆಗಾರರಿಗೆ ಮೇಜರ್ ಆಗಿ ಎಕ್ಸಾಂಪಲ್ ಹಳ್ಳ ಡ್ರಾಪಿಂಗ್ ಆಗುತ್ತೆ, ಅಡಿಕೆ ಗಿಡಕ್ಕೆ ಹಿಡಿಮಿಂಡಿ ರೋಗ ಬರುತ್ತೆ, ಕೊಳೆ ಸುಳೆ ರೋಗ ಬರುತ್ತೆ. ಸೊ ಹಳ್ಳ ಡ್ರಾಪಿಂಗ್ ಆಗೋದು ವಾತಾವರಣದಿಂದ ಅಲ್ಲ ರೀ, ಕೊಳೆ ಸುಳೆ ರೋಗ ಬರೋದು ವಾತಾವರಣದಲ್ಲ ರೀ, ಹಿಡಿಮಿಂಡಿಗೆ ಬರೋದು ವಾತಾವರಣದ. ಎಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋದು ಸಾಯಿಲ್ ಇಂದ. ಸಾಯಿಲ್ ಫರ್ಟಿಲಿಟಿ ಚೆನ್ನಾಗಿತ್ತಂದ್ರೆ ಆಟೋಮೆಟಿಕ್ ಆಗಿ ಬೆಳೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಬೆಸ್ಟ್ ರಾಮಬಾಣ ಅಂದ್ರೆ ನಮ್ ಸೇತ್ ಪ್ರಾಡಕ್ಟ್. ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳ್ತಾ ಇದ್ದೆ ನಮ್ಮ ಕನ್ನಡ ಒಳಗಡೆ. ಇದ್ರ ಬಗ್ಗೆ ಸೇತ್ ಬಗ್ಗೆ ಹೇಳಕ್ ಕುಂತ್ರೆ ಒನ್ ಡೇ ಬೇಕಾಗುತ್ತೆ. ಅಷ್ಟು ಕಲ್ಚರ್ ಡೆವಲಪ್ಮೆಂಟ್ ಬ್ಯಾಕ್ಟೀರಿಯಾಗಳು ಸೇತಲ್ಲಿ ಇದಾವೆ. ಇದು ಕೂಡ ಸ್ಟಿಮ್ರಿಜ್ ತರ ಪೇಟೆಂಟ್ ಅಪ್ಲೈಡ್ ಪ್ರಾಡಕ್ಟ್ ಇದೆ. ಸೊ ಈ ಪ್ರಾಡಕ್ಟ್ ಇಂದ ನಾವು ಗೊಬ್ಬರ ಕೂಡ ರೆಡಿ ಮಾಡಬಹುದು. ಎಕ್ಸಾಂಪಲ್ ಈಗ ಒಂದು ಲೋಡ್ ತಿಪ್ಪಿ ಗೊಬ್ಬರ ಅಥವಾ ಬೇರೆ ಬೇರೆ ಗೊಬ್ಬರ ಎಲ್ಲ ತರಬೇಕಂದ್ರೆ ಬಹಳ ಕಷ್ಟ ಇದೆ, ದುಡ್ಡು ಜಾಸ್ತಿ ಹೋಗುತ್ತೆ, ದುಡ್ಡು ಕೊಟ್ಟರು ಕ್ವಾಲಿಟಿ ಗೊಬ್ಬರ ಸಿಗಂಗಿಲ್ಲ. ಸೊ ನಮ್ ಜಮೀನಿದ್ದಂತ ವೇಸ್ಟ್ ಕಾಂಪೋಸರ್ ಏನಿದೆ ಅದರಲ್ಲಿ ಸೇತ್ ಪ್ರಾಡಕ್ಟ್ ಹಾಕಿದ್ರೆ 3-4 ತಿಂಗಳಲ್ಲಿ ಅಥವಾ 5-6 ತಿಂಗಳಲ್ಲಿ ಅದು ಗೊಬ್ಬರ ರೆಡಿ ಆಗುತ್ತೆ. ಅದೇ ನೀವು ಗೊಬ್ಬರ ಕೂಡ ಬೆಳೆಗೆ ಹಾಕ್ಬೋದು. ಇಷ್ಟೆಲ್ಲ ಜಂಜಟ್ ಮಾಡೋಕ್ಕಿಂತ ಡೈರೆಕ್ಟ್ ಆಗಿ 1 ಎಕರೆಗೆ ವರ್ಷಕ್ಕೆ 2-3 ಲೀಟರ್ ನೀವು ಸೇತ್ ಹಾಕಿದ್ರೆ ಆಟೋಮೆಟಿಕ್ ಸಾಯಿಲ್ ಸ್ಟ್ರಕ್ಚರ್ ಕಲ್ಚರ್ ಫುಲ್ ಚೇಂಜ್ ಆಗುತ್ತೆ. ಸಾಯಿಲ್ ಫರ್ಟಿಲಿಟಿ ಕೂಡ ಚೆನ್ನಾಗುತ್ತೆ, ಸಾಯಿಲ್ pH ಬ್ಯಾಲೆನ್ಸ್ ಆಗುತ್ತೆ. ಸೊ ಆಟೋಮೆಟಿಕ್ ಆಗಿ ಸಾಯಿಲ್ pH, ಮಣ್ಣಿನ ಫರ್ಟಿಲಿಟಿ, ಮಣ್ಣಿನ ಫಲವತ್ತತೆ ಚೇಂಜ್ ಆತಂದ್ರೆ ಕ್ರಾಪ್ ಯಾವ್ದಿರ್ಲಿ, ಬೆಳೆ ಯಾವ್ದಿರ್ಲಿ, ಬೆಳೆ ಅದ್ರ ಪಾಡಿಗೆ ಮಸ್ತಾಗಿ ಬರ್ತದೆ. ಸೊ ಇದು ಯೂಸ್ ಮಾಡೋ ಪ್ರಮಾಣ ಇದೆ. 1 ಎಕರೆಗೆ 1 ಲೀಟರ್ ಯೂಸ್ ಮಾಡಿ, ಅದು 200 ಲೀಟರ್ ನೀರಿಗೆ 1 ಸೇತ್ ಯೂಸ್ ಮಾಡಿ, ಅದರಲ್ಲಿ ಬಯೋ 99 ಬಂದ್ಬಿಟ್ಟು ಒಂದು 70 ml ಹಾಕಿ 1 ಎಕರೆಗೆ ನೀವು ಡ್ರಂಚ್ ಮುಖಾಂತರ ಮಾಡಬಹುದು ಅಥವಾ ನೀರಿನ ಮುಖಾಂತರ ಬಿಡಬಹುದು. ಸೊ ಯಾರು ನಮ್ಮ ಉತ್ತರ ಕರ್ನಾಟಕ ದ್ರಾಕ್ಷಿ, ದಾಳಿಂಬೆ, ಕಬ್ಬಿಗೆ ಎಲ್ಲ ನೀವು ಡ್ರಿಪ್ ಮುಖಾಂತರ ಬಿಡಬಹುದು. ಅಡಿಕೆ ಗಿಡಕ್ಕೆ 200 ಲೀಟರ್ ನೀರಿಗೆ ಸ್ಟಿಮ್ರಿಚ್, ಸೇತು, ಬಯೋ 99 3 ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೆ 1 ಲೀಟರ್ ಹಾಕ್ತಾನೆ ಹೋಗ್ಬೋದು. ಈ ತರ ನೀವು ಯೂಸ್ ಮಾಡ್ಬೋದು. ವೆಂಚರ್ ಮುಖಾಂತರ ಕೂಡ ನೀವು ಕೊಡಬಹುದು. ಸೇತಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಇದು ಪಾಲಿವರ್ ಸ್ಪ್ರೇನು ಇದೆ, ಡ್ರಂಚಿಂಗ್ ಇದೆ. ಎಕ್ಸಾಂಪಲ್ ಈಗ ನಮ್ಮ ಸೈಡ್ ಕಡೆ ಭತ್ತ ಬೆಳಿತಾರೆ, ಭತ್ತಕ್ಕೆ ನಾವು ಸೇತು NPK ಡ್ರಂಚಿಂಗ್ ಮಾಡಕ್ ಬರಂಗಿಲ್ಲ. ಕಾರಣ ಏನಿದೆ, ಕೆಳಗಡೆ ಸಿಕ್ಕಾಪಟ್ಟಿ ಸರ್ಕಾರಿ ಗೊಬ್ಬರ ಮೆಡಿಸಿನ್ ಹಾಕಿರ್ತಾರೆ, ಅಲ್ಲೆಲ್ಲ ಸರ್ಕಾರಿ ಗೊಬ್ಬರ ಇದ್ದಿರುತ್ತೆ, ನೀರಲ್ಲೆಲ್ಲ ಫುಲ್ ಕೆಮಿಕಲ್ ಇರುತ್ತೆ. ಅದ್ರಲ್ಲಿ ನಾವು ಸೇತ್ ಹಾಕಿದ್ರೆ ಏನಾಗುತ್ತೆ, ನ್ಯೂಟ್ರಲ್ ಆಗ್ಬಿಡುತ್ತೆ, ಬ್ಯಾಕ್ಟೀರಿಯಾ ಸತ್ತು ಹೋಗ್ಬಿಡ್ತಾವೆ. ಅಂತ ಟೈಮಲ್ಲಿ ಸೇತನ್ನು ಸ್ಪ್ರೇ ಕೂಡ ಮಾಡಬಹುದು. 1 ಲೀಟರ್ ನೀರಿಗೆ 1.5 ml ಸೇತ್ ಹಾಕಿ ನೀವು ಸ್ಪ್ರೇ ಮಾಡಬಹುದು. ಅದು ಕೂಡ ಸೇಮ್ ರಿಸಲ್ಟ್ ಬರುತ್ತೆ. ಅನಿವಾರ್ಯ ಇದ್ದಂತ ಟೈಮಲ್ಲಿ ಸೇತನ್ನು ಸ್ಪ್ರೇ ಮಾಡಬಹುದು. ಸೊ ಮ್ಯಾಕ್ಸಿಮಮ್ ಆಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡ್ರಂಚಿಂಗ್ ಮಾಡಿದ್ರೆ ಒಳ್ಳೇದು. ನಮ್ಮ ಹತ್ರ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇಂಟ್ಯಾಕ್ಟ್. ಇದು ಪಿಕ್ಚರ್ ಚೇಂಜ್ ಆಗಿದೆ. ಸೊ ಇಂಟ್ಯಾಕ್ಟ್ ಆಕ್ಚುಲಿ ಬೇರೆ ಪಿಕ್ಚರ್ ಇದೆ. ಇಂಟ್ಯಾಕ್ಟ್ ಏನಿದೆ ನೋಡಿ, ನೆಟ್ಸರ್ಪ್ ಅಲ್ಲಿ ಎಷ್ಟು ಬಯೋಫಿಟ್ ಪ್ರಾಡಕ್ಟ್ ಇದಾವಲ್ಲ, ಇವಷ್ಟು ಪ್ರಾಡಕ್ಟ್ ಪ್ಯಾಕೇಜ್ ಕರೆಕ್ಟ್ ಆಗಿ ಫಾರ್ಮರ್ ಹತ್ರ ಹೋದ್ರೆ ಫಾರ್ಮರ್ಗೆ ಯಾವುದೇ ತರ ಪ್ರಾಬ್ಲಮೇ ಬರಂಗಿಲ್ಲ ರೀ. ನೆಮ್ಮದಿಯಾಗಿ ಅವನು ಫಾರ್ಮರ್ ಅವನು ಬೆಳೆ ತೆಗಿಬಹುದು. ಎಕ್ಸಾಂಪಲ್ ಇಂಟ್ಯಾಕ್ಟ್ ಇದೆ. ಇಂಟ್ಯಾಕ್ಟ್ ಏನಿದೆ, ಇದು ಸಕ್ಕಿಂಗ್ ಪೇಸ್ಟ್ ಮೇಲೆ ಕೆಲಸ ಮಾಡುತ್ತೆ. ನೋಡ್ರಿ, ಒಂದು ಬೆಳೆ ಡೆವಲಪ್ಮೆಂಟ್ ಆಗಬೇಕಂದ್ರೆ ಬೇಸಿಕ್ ಸ್ಟೇಜ್ ಅಲ್ಲಿ, ಅಂದ್ರೆ ಬೆಳೆ 2 ತಿಂಗಳು 3 ತಿಂಗಳು 4 ತಿಂಗಳು ಈ ತರಕಾರಿಗಳಿಗೆ ಅಥವಾ ಅಡಿಕೆ ಬೆಳೆಗೆ ಹಿಂಗಾರು ಬರೋ ಟೈಮಲ್ಲಿ, ಅಡಿಕೆ ಎಲ್ಲ ಕೊಯ್ಲೆಲ್ಲ ಇಳಿಸಿದ್ಮೇಲೆ ಹಿಂಗಾರ ಬರುತ್ತಲ್ಲ ಆ ಟೈಮಲ್ಲಿ, ದ್ರಾಕ್ಷಿ ಕಟಿಂಗ್ ಆಗಿ ದ್ರಾಕ್ಷಿ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಏನು ಬರುತ್ತೆ ಆ ಟೈಮಲ್ಲಿ, ಕಬ್ಬು ಸ್ಟಾರ್ಟಿಂಗ್ ಬೆಳೆ ಟೈಮಲ್ಲಿ, ಪ್ರತಿಯೊಂದು ಬೆಳೆ ಅಥವಾ ದಾಳಿಂಬು ಫ್ಲವರ್ ಬಿಡುವಂತ ಟೈಮಲ್ಲಿ ಥ್ರಿಪ್ಸು, ಮೈಟ್ಸು, ಸಕ್ಕಿಂಗ್ ಪೇಸ್ಟ್ ಈ ತರ ಕೀಟ ಬಾಧೆಗಳು ಜಾಸ್ತಿ ಇರುತ್ತೆ ಪ್ರತಿಯೊಂದು ಬೆಳೆಗೆ. ಯಾಕಂದ್ರೆ ಆ ಟೈಮಲ್ಲಿ ಕೀಟ ಬಾಧೆಗಳು ಜಾಸ್ತಿ ಇರುತ್ತೆ. ಯಾವಾಗ ಬೆಳೆ ಆ ಗರ್ಭವನ್ನು ಹೊರಗೆ ಹಾಕುತ್ತೆ ಎಲೆ ಮುಖಾಂತರ ಅಥವಾ ಹೂವಿನ ಮುಖಾಂತರ, ಆ ಟೈಮಲ್ಲಿ ಕೀಟ ಬಾಧೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಅಂತ ಟೈಮಲ್ಲಿ ಸ್ಟಿಮ್ರಿಚ್ 1 ಲೀಟರ್ ನೀರಿಗೆ 2 ml ಯೂಸ್ ಮಾಡಿ ಮಿಕ್ಸ್ ಮಾಡಿದ್ರೆ, ಸೊ ಮಿನಿಮಮ್ ನಿಮಗೆ ಕೆಮಿಕಲ್ 8 ರಿಂದ 10-12 ದಿವಸ ಕೆಲಸ ಮಾಡುತ್ತೆ. ಬಟ್ ಇಂಟ್ಯಾಕ್ಟ್ ನಿಮಗೆ ಮಿನಿಮಮ್ 30 ದಿವಸ ಮಟ್ಟ ಯಾವುದೇ ತರ ಕೀಟ ಬಾಧೆಯಿಂದ ಬೆಳೆಗೇನು ಹಾನಿ ಆಗುತ್ತೋ ಅದು ಹಾನಿ ಮಾಡಿಬಿಡಂಗಿಲ್ಲ. ಯಾವುದೇ ತರ ಕೀಟ ಬೆಳೆ ಮೇಲೆ ಕುಂತಂದ್ರೂ ಕೂಡ ಆ ಕೀಟ ಆ ಬೆಳೆಗೆ ಕಚ್ಚಂಗಿಲ್ಲ ರೀ, ಅಥವಾ ಅದಕ್ಕೆ ರಸ ಇರುವಂತ ಕೆಲಸ ಮಾಡಂಗಿಲ್ಲ. ಯಾಕಂದ್ರೆ ಅದ್ಮೇಲೆ ಇಂಟ್ಯಾಕ್ಟ್ ಈ ತರ ಕೋಟಿಂಗ್ ಆಗುತ್ತೆ. ಆ ಕೀಟ ಬಂದು ಅದ್ರ ಮೇಲೆ ಏನೋ ಚುಸ್ತು ಅಥವಾ ಕಚ್ತಂದ್ರೆ ಅದು ಆಟೋಮೆಟಿಕ್ ಕೀಟ ಸತ್ತೋಗ್ಬಿಡುತ್ತೆ. ಬಟ್ ಇದು ಯಾವಾಗ ಇದು ಪ್ರಿಕಾಷನರಿ, ಆಲ್ರೆಡಿ ರೋಗ ಬಂದಿತ್ತು, ಆಲ್ರೆಡಿ ಥ್ರಿಪ್ಸು, ಮೈಟ್ಸು, ಸಕ್ಕಿಂಗ್ ಪೇಸ್ಟು, ರಸ ಇರುವಂತ ಕ್ರಿಮಿ ಕೀಟಗಳು ಆಲ್ರೆಡಿ ಬಂದು ಆ ಬೆಳೆ ಮೇಲೆ ಅಟ್ಯಾಕ್ ಮಾಡಿದ್ದು, ಆ ಬೆಳೆ ಮೇಲೆ ಆಲ್ರೆಡಿ ಕೀಟ ಬಂದು ಅದೊಂದು ಫಂಗಸ್ ಅನ್ನು ಅಥವಾ ವೈರಸ್ ಮುಖಾಂತರ, ಸಾರಿ ಫಂಗಸ್ ವೈರಸ್ ಅಲ್ಲ,
ಕೀಟ ಬಂದು ಆ ಬೆಳೆ ಮೇಲೆ ಆಲ್ರೆಡಿ ಅಟ್ಯಾಕ್ ಮಾಡಿತ್ತಂದ್ರೆ ಅವಾಗ ನೀವು ಇಂಟ್ಯಾಕ್ಟ್ ಏನ್ ಕೆಲಸ ಮಾಡಂಗಿಲ್ಲ. ಇಂಟ್ಯಾಕ್ಟ್ ಅವಾಗ ಪ್ರಿಕಾಷನರಿ, ನಾ ಹೇಳ್ದಲ್ಲ ಫ್ಲವರಿಂಗ್ ಬರೋ ಟೈಮಲ್ಲಿ 100% ಕೀಟ ಬಾಧೆ ಬಂದೇ ಬರುತ್ತೆ. ಆ ಟೈಮಲ್ಲಿ ರೈತರಿಗೆ ಪ್ರಿಕಾಷನರಿ ಒಂದು ಇಂಟ್ಯಾಕ್ಟ್ ಸ್ಪ್ರೇ ಕೊಡ್ರಿ. ಸೊ ಆ 30 ದಿವಸ ಆ ಬೆಳೆ ಸಂರಕ್ಷಣೆ ಆತಂದ್ರೆ ಮುಂದೆ ಕೀಟ ಬಾಧೆ ಬರೋಂಥ ಚಾನ್ಸಸ್ ಬಹಳ ಕಮ್ಮಿ ಆಗುತ್ತೆ. ಇದರಿಂದ ಖರ್ಚು ಕೂಡ ಕಮ್ಮಿ ಆಗುತ್ತೆ, ಬೆಳೆ ಕೂಡ ಆರಾಮಾಗಿ ಬೆಳೆ ಬರುತ್ತೆ. ಇಂಟ್ಯಾಕ್ಟ್ ಕೆಲಸ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಮ್ಮ ಹತ್ರ ರ್ಯಾಪಪ್. ರ್ಯಾಪಪ್ ಮೇಜರ್ ಆಗಿ ಸೂಕ್ಷ್ಮ ಬೆಳೆಗಳಿದಾವಲ್ರಿ, ಆ ಬೆಳೆಗಳಿಗೆ ಕೊತ್ತಂಬರಿ ಸೊಪ್ಪು ಹಿಡ್ಕೊಂಡು 5-6 ತಿಂಗಳ ಬೆಳೆ ಏನಿರ್ತಾವಲ್ಲ, ಈ ಹತ್ತಿ ಮಠ ಮಧ್ಯದಾಗ ರಾಗಿ, ಭತ್ತ, ಗೋಧಿ, ಜೋಳ, ತರಕಾರಿ, ಕಲ್ಲಂಗಡಿ, ಕ್ಯಾಬೇಜು, ಟೊಮಾಟ, ಹಿಂಗ್ ಬೇರೆ ಬೇರೆ ಬದನೆಕಾಯಿ, ಪ್ರತಿಯೊಂದು ಬೆಳೆಗಳಿಗೆ ಫಂಗಸ್ ಬಹಳ ಪ್ರಾಬ್ಲಮ್ ಇದೆ. ಸೊ ಬ್ಯಾಕ್ಟೀರಿಯಲ್ ಫಂಗಸ್ ಬಂದು ಒಂದ್ಸರಿ ಆ ಬೆಳೆಗೆ ಅಟ್ಯಾಕ್ ಆತಂದ್ರೆ ರೈತ ಸುಸ್ತ ಹೊಡೆದು ಹೋಗ್ಬಿಡ್ತಾನೆ. ಔಷಧ ಹೊಡಿತಾನೆ, ಅದು ಫಂಗಸ್ ಕಂಟ್ರೋಲ್ ಆಗಂಗಿಲ್ಲ, ಮತ್ತೆ ಔಷಧ ಹೊಡಿತಾನೆ. ಸೊ ಬೇರೆ ಬೇರೆ ಕೆಮಿಕಲ್ ತಂದು ಹೊಡಿತಾನೆ. ಸೊ ಹಿಂಗ ಔಷಧ ಡೋಸ್ ಜಾಸ್ತಿ ಆಗುತ್ತೆ, ಆ ಬೆಳೆ ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ, ಆಟೋಮೆಟಿಕ್ ಆಗಿ ರೈತನ ಇಳುವರಿ ಕಮ್ಮಿ ಆಗುತ್ತೆ, ಔಷಧ ಖರ್ಚು ಕೂಡ ಜಾಸ್ತಿ ಆಗ್ಬಿಡುತ್ತೆ. ಸೊ ರ್ಯಾಪಪ್ ಪ್ರಾಡಕ್ಟ್ ಹಿಂಗಿದೆ. ಇದು ಮತ್ತೆ ರ್ಯಾಪಪ್ ಕೂಡ ಅಪ್ಡೇಟ್ ವರ್ಷನ್ ಇದೆ. 1 ಲೀಟರ್ ನೀರಿಗೆ 5 ml ರ್ಯಾಪಪ್ ಹಾಕಿ, ಯಾವುದೇ ತರ ಇದರಲ್ಲಿ ಬಯೋ-19 ಬೇರೆ ಬೇರೆ ಯಾವ ಪ್ರಾಡಕ್ಟ್ ಮಿಕ್ಸ್ ಮಾಡಂಗಿಲ್ಲ, ಬರೀ ರ್ಯಾಪಪ್ ಯೂಸ್ ಮಾಡಿದ್ರೆ ಯಾವುದೇ ತರ ಫಂಗಸ್ ಆ ಬೆಳೆಗೆ ಅಟ್ಯಾಕ್ ಆಗಂಗಿಲ್ಲ ರೀ. ಮಿನಿಮಮ್ 25-30 ದಿವಸ ಮಟ್ಟ ಫಂಗಸ್ ಅಟ್ಯಾಕ್ ಆಗಂಗಿಲ್ಲ ನೋಡ್ರಿ. ಇಂಟ್ಯಾಕ್ಟ್ ಯೂಸ್ ಮಾಡಿದ್ಮೇಲೆ ಸಕಿಂಗ್ ಪೇಸ್ಟ್ ಬರಂಗಿಲ್ಲ ರೀ, ರಸ ಇರುವಂತ ಕ್ರಿಮಿ ಕೀಟಗಳು ಬರಂಗಿಲ್ಲ ರೀ, ಸೂಕ್ಷ್ಮ ಕ್ರಿಮಿ ಕೀಟಗಳು ಬೆಳೆಗೆ ಅಟ್ಯಾಕ್ ಆಗಂಗಿಲ್ಲ. ರ್ಯಾಪಪ್ ಯೂಸ್ ಮಾಡಿದ್ರೆ ಫಂಗಲ್ ಬರಂಗಿಲ್ಲ ರೀ, ಯಾವುದೇ ತರ ಫಂಗಲ್ ಇನ್ಫೆಕ್ಷನ್ ಆಗಂಗಿಲ್ಲ. ಆಟೋಮೆಟಿಕ್ ಆಗಿ ಕ್ರಾಪ್ ನೆಮ್ಮದಿಯಾಗಿ ರೈತ ಬೆಳೆಯಬಹುದು. ಸೊ ಈ ಪ್ರಾಡಕ್ಟ್ ಯಾವುದೇ ಪ್ರಾಡಕ್ಟ್ ಜೊತೆ ಮಿಕ್ಸ್ ಮಾಡಬಹುದು. ನೀವು ಸ್ಟಿಮ್ರಿಚ್ ಜೊತೆ ಮಿಕ್ಸ್ ಮಾಡಬಹುದು, ಇಂಟ್ಯಾಕ್ಟ್ ಜೊತೆ ಮಿಕ್ಸ್ ಮಾಡಬಹುದು, ಬಯೋ-19 ಜೊತೆ ಮಿಕ್ಸ್ ಮಾಡಬಹುದು. ಬಟ್ NPK ಮತ್ತು ಸೇತ್ ಜೊತೆ ಈ ಪ್ರಾಡಕ್ಟ್ ಮಿಕ್ಸ್ ಮಾಡಂಗಿಲ್ಲ. ರ್ಯಾಪಪ್ ಕೂಡ ಬಂದ್ಬಿಟ್ಟು ಈ ತರ ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ ಇದು ಕೂಡ. ಸೊ ಅದು ಬೆಳೆ ಮೇಲೆ ಸ್ಪ್ರೇ ಮಾಡಿದ್ಮೇಲೆ ನಾವ್ ಹೆಂಗ್ ಬಾಡಿ ಲೋಷನ್ ಯೂಸ್ ಮಾಡ್ತೇವೆ, ಮಿನಿಮಮ್ ನಮ್ಗೆ 12-18 ಗಂಟೆ ಮಟ್ಟ ಹೆಂಗ್ ನಮ್ಮ ಬಾಡಿ ಮಾಯಿಶ್ಚರಿಂಗ್ ಇರುತ್ತೆ ಬಾಡಿ ಲೋಷನ್ ಯೂಸ್ ಮಾಡಿದ್ಮೇಲೆ. ಸೊ ಇದು ಕೂಡ ಬೆಳೆ ಮೇಲೆ ಯೂಸ್ ಮಾಡಿದ್ಮೇಲೆ ಒಂದು ಲೇಯರ್ ರೆಡಿ ಆಗುತ್ತೆ. ಇದು ಕೂಡ ಫಂಗಲ್ ಬ್ಯಾಕ್ಟೀರಿಯಾಗಳು ಇದರಲ್ಲಿ ಇದಾವೆ. ಬಟ್ ನಾವು ಸೇತ್ ಜೊತೆ ಯೂಸ್ ಮಾಡಿದ್ಮೇಲೆ ಆ ಸೇತ್ ಕೂಡ ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ, NPK ಕೂಡ ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ, ಇದು ಕೂಡ ಬ್ಯಾಕ್ಟೀರಿಯಲ್ ಬೇಸ್ ಪ್ರಾಡಕ್ಟ್ ಇದೆ. ಇವೆರಡು ಪ್ರಾಡಕ್ಟ್ ಮಿಕ್ಸ್ ಮಾಡಿದ್ರಿಂದ 2 ಪ್ರಾಡಕ್ಟ್ ನ್ಯೂಟ್ರಲ್ ಆಗ್ಬಿಡ್ತವೆ. ಅನ್ನೆಸೆಸರಿ ಹಾಕಂತ ದುಡ್ಡು ವೇಸ್ಟ್ ಆಗುತ್ತೆ, ಪ್ರಾಡಕ್ಟ್ ಕೂಡ ಕೆಲಸ ಮಾಡಂಗಿಲ್ಲ. ಇಷ್ಟೇ ನೀವು ಇದು ನೆನಪಿಟ್ಕೊಳ್ರಿ. ರ್ಯಾಪಪ್ ಸೇತ್ ಮಿಕ್ಸ್ ಮಾಡಂಗಿಲ್ಲ, ರ್ಯಾಪಪ್ NPK ಮಿಕ್ಸ್ ಮಾಡಂಗಿಲ್ಲ. ಅದರ್ವೈಸ್ ಬೇರೆ ಬೇರೆ ಪ್ರಾಡಕ್ಟ್ ಒಂದಕ್ಕೊಂದು ಕಾಂಬಿನೇಷನ್ ಯೂಸ್ ಮಾಡಬಹುದು ಅಂದ್ರೆ 100% ಮಾಡಬಹುದು. ಒಂದೊಂದ್ಸರಿ ಈಗ ಉದಾಹರಣೆ ಅಡಿಕೆ ಬೆಳೆಗೆ ರ್ಯಾಪಪ್ ಒಂದೇ ಸ್ಪ್ರೇ ಮಾಡಕ್ಕಾಗಲ್ಲ, ಯಾಕಂದ್ರೆ ಪದೇ ಸ್ಪ್ರೇ ಮಾಡಕ್ ಹೋದ್ರೆ ಖರ್ಚು ಜಾಸ್ತಿ ಆಗುತ್ತೆ ರೈತಂದು. ಇದು ಸ್ಟಿಮ್ರಿಚ್ ಜೊತೆ, ಇಂಟ್ಯಾಕ್ಟ್ ಜೊತೆ, ಬಯೋ-19 ಜೊತೆ ರ್ಯಾಪಪ್ ಅನ್ನ ಯೂಸ್ ಮಾಡಬಹುದು, ನೋ ಪ್ರಾಬ್ಲಮ್. ಸೊ ಆಲ್ರೆಡಿ ಇದು ಪ್ರಿಕಾಷನರಿ ಹೇಳ್ದ ನಿಮ್ಗೆ. ಆಲ್ರೆಡಿ ರೋಗ ಬಂದಿದೆ, ಆಲ್ರೆಡಿ ಫಂಗಸ್ ಅಟ್ಯಾಕ್ ಆಗಿದೆ, ಅವಾಗ ಏನ್ ಮಾಡ್ಬೇಕು? ಆಲ್ರೆಡಿ ಫಂಗಸ್ ಅಟ್ಯಾಕ್ ಆಗಿತ್ತಂದ್ರೆ ರ್ಯಾಪಪ್ ಪ್ರಾಡಕ್ಟ್, ಎಕ್ಸಾಂಪಲ್ ಶುಂಠಿಗೆ ಜಾಸ್ತಿ ಕೊಳೆ ರೋಗ, ಸುಳೆ ಕೊಳೆ ರೋಗ ಈ ತರ ಜಾಸ್ತಿ ಬರುತ್ತೆ. ಸೊ ರ್ಯಾಪಪ್ 1 ಲೀಟರ್ ನೀರಿಗೆ 5 ml ಬರೀ ರ್ಯಾಪಪ್ ಅಷ್ಟೇ, ಇದ್ರ ಜೊತೆ ಬೇರೆ ಏನು ಮಿಕ್ಸ್ ಮಾಡಲ್ಲ, ಬರೀ ರ್ಯಾಪಪ್ 2-3 ಸರಿ ಯೂಸ್ ಮಾಡಿದ್ರಿಂದ ಆ ಫಂಗಲ್ ಏನು ಆಲ್ರೆಡಿ ಡಿಸೀಸ್ ಬಂದಿದೆ ಅದು ಕಂಟ್ರೋಲಿಗೆ ಬರುತ್ತೆ. ರ್ಯಾಪಪ್ ಪ್ರಾಡಕ್ಟ್ ಯೂಸ್ ಮಾಡಿ ಮಿನಿಮಮ್ 2-3 ಸರಿ ಸ್ಪ್ರೇ ಮಾಡಬೇಕು. ಡೋಸ್ ಬಂದ್ಬಿಟ್ಟು 5 ml ಕಂಪಲ್ಸರಿ ಹಾಕ್ಬೇಕು. ಇದ್ರ ಡೋಸ್ ಕಮ್ಮಿ ಹಾಕಿದ್ರೆ ರಿಸಲ್ಟ್ ಬರಂಗಿಲ್ಲ, ಮಿನಿಮಮ್ 5 ml ಹಾಕ್ಲೇಬೇಕು. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಪೆಟ್ ಲೋಷನ್. ಸೊ ಇದು ಬಂದ್ಬಿಟ್ಟು ಸಾಕು ಪ್ರಾಣಿಗಳಿಗೆ. ಈಗ ಸಾಕು ಪ್ರಾಣಿಗಳಿಗೆ ಪ್ರಾಬ್ಲಮ್, ಅವಕ್ಕೆ ಉಣ್ಣಿ ಏನಂತಾರೆ, ಉಣ್ಣಿ, ತೊನಸಿ, ಆಮೇಲೆ ಬೇರೆ ಬೇರೆ ತಗಣಿ ಕಾಟೆಲ್ಲ ಅಂತಿರಲ್ಲ, ಸೊಳ್ಳೆ, ಇವೆಲ್ಲ ಸಾಕು ಪ್ರಾಣಿಗಳಿಗೆ ಬಹಳಷ್ಟು ತೊಂದರೆ ಕೊಡ್ತವೆ. ಇದರಿಂದ ಏನಾಗುತ್ತೆ, ಅದ್ರ ಹಸುವಿಂದು ಅಥವಾ ಪ್ರಾಣಿದು ಹೆಲ್ತ್ ಡೆವಲಪ್ಮೆಂಟ್ ಆಗಂಗಿಲ್ಲ. ಅದು ಮೇಜರ್ ಆಗಿ ರೈತರು ಸಾಕ್ತಾ ಇರೋದು ಹೈನುಗಾರಿಕೆ ಪ್ರಾಣಿಗಳೇ ಜಾಸ್ತಿ ಸಾಕ್ತಾರೆ. ಹಸು, ದನ, ಕರ, ಎಮ್ಮೆ, ಕುರಿಗಳು ಸಾಕ್ತಿರ್ತಾರೆ. ಅವಾಗ ಆಟೋಮೆಟಿಕ್ ಹಸುಗಳ ಸಂಖ್ಯೆ ಜಾಸ್ತಿ ಇತ್ತು, ಎಮ್ಮೆಗಳ ಸಂಖ್ಯೆ ಜಾಸ್ತಿ ಇತ್ತು ಅಂದ್ರೆ ಅಲ್ಲಿ ಸ್ವಲ್ಪ ಗಲೀಜ್ ಆಗ್ತಿರ್ತೈತೆ. ಆಟೋಮೆಟಿಕ್ ಸೊಳ್ಳೆ, ತೊನಸಿ, ಕೀಟ ಬಾಧೆಗಳು ಜಾಸ್ತಿ ಆಗೇ ಆಗ್ತವೆ. ಅದಕ್ಕೆ ಮಾಡ್ಬೇಕಾಗುತ್ತೆ, ರೈತರು ಬೇರೆ ಬೇರೆ ಕೆಮಿಕಲ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾರೆ. ಬಟ್ ನಮ್ ನೆಟ್ಸರ್ಫ್ ಕಂಪನಿ ಪೆಟ್ ಲೋಷನ್ ಪ್ರಾಡಕ್ಟ್ ಹೀಗಿದೆ. ಇದು 5 ಲೀಟರ್ ನೀರಲ್ಲಿ ಒಂದು 10-15 ml ಈ ಪ್ರಾಡಕ್ಟ್ ಅಲ್ಲಿ ಮಿಕ್ಸ್ ಮಾಡಿ
ಆ ಪ್ರಾಣಿದು ಅಥವಾ ಹಸುವಿಂದು ಕ್ಲೀನ್ ಆಗಿ ಸ್ನಾನ ಮಾಡಿಸಿ ಈ ಪೆಟ್ ಲೋಷನ್ ಈಗ ಯೂಸ್ ಮಾಡೋಂಥ ನೀರೇನಿದೆ ಹಸು ಪೂರ್ಣೆಲ್ಲ ಒರೆಸ್ಬಿಡೋದು ಅದಕ್ಕೆ ಉಲ್ಟಾ ಕಾಟನ್ ಬಟ್ಟೆ ತಗೊಂಡು ಹಸುವಿಂದು ಹೇರ್ ಏನ್ ಬರ್ತಾವ ಅದ್ರ ಅಪೋಸಿಟ್ ಸೈಡ್ ಎಲ್ಲ ಟೋಟಲ್ ಎಲ್ಲ ಒರೆಸ್ಬಿಡೋದು. ಒಂದ್ 10 ರಿಂದ 15 ನಿಮಿಷ ಬಿಟ್ಟು ಬಿಡೋದು ಅದಕ್ಕೆ, ಅದು ಡ್ರೈ ಆಗೋ ಮಟ್ಟ. ಡ್ರೈ ಆದ್ಮೇಲೆ ನೀವು ಆಮೇಲೆ ವಾಶ್ ಕೂಡ ಮಾಡ್ಬೋದು, ಹಾಗೆ ಕೂಡ ಬಿಡಬಹುದು. ಸೊ ಇದರಿಂದ ಏನಾಗುತ್ತೆ, ಹಸುವಿನ ಮೇಲೆ ಇದ್ದಂತ ಉಣ್ಣೆ, ತೊಣಸಿ, ತಗಣಿಗಳು, ಸೊಳ್ಳೆ ಕಾಟ ಇದಾವೆ ಅವೆಲ್ಲ ರಿಮೂವ್ ಆಗಿ ಕೆಳಗಡೆ ಬೀಳ್ತವೆ. ಆಮೇಲೆ ನಾವು ಕಸ ಹುಡುಗಿ ಅದು ಹೊರಗಡೆ ತೆಗಿಬಹುದು. ಜೊತೆಗೆ ಚರ್ಮ ಕಾಯಿಲೆ ಏನ್ ಬರುತ್ತೆ, ಚರ್ಮ ರೋಗ ಎದ್ದಿರ್ತೈತಲ್ರಿ, ಆ ಚರ್ಮ ರೋಗ ಕೂಡ ಬರಂಗಿಲ್ಲ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಅದ್ರದ್ದು ಹೇರ್ ಕೂಡ ಶೈನಿಂಗ್ ಬರುತ್ತೆ, ಸ್ಕಿನ್ ಕೂಡ ಫುಲ್ ಶೈನಿಂಗ್ ಬರುತ್ತೆ, ಸ್ಕಿನ್ ಹೊಳಿತೈತಿ. ಸಣ್ಣ 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 ಅದ್ರೊಳಗಡೆ ಕಣ್ಣಿಗೆ ಕಾಣರಂತ ಉಣ್ಣಿ ಕೂಡ ಅದ್ರಲ್ಲಿ ಇದ್ದಿರ್ತವೆ. ಅದು ಕಚ್ತಾ ಇದ್ದಕ್ರೆ ಹಸುವಿಗೆ ಫುಲ್ ಡಿಸ್ಟರ್ಬ್ ಆಗುತ್ತೆ. ಅವಾಗ ಮಿಲ್ಕ್ ಡೆವಲಪ್ಮೆಂಟ್ ಕೂಡ ಅದ್ರಲ್ಲಿ ಆಗಂಗಿಲ್ಲ. ಈ ಪ್ರಾಡಕ್ಟ್ ಯೂಸ್ ಮಾಡಿದ ಮೇಲೆ ಹಸು ಹೆಲ್ತ್ ಚೆನ್ನಾಗಿರುತ್ತೆ, ಜೊತೆಗೆ ಹಸು ಶೈನಿಂಗ್ ಕೂಡ ಇರುತ್ತೆ. ಇದರಿಂದ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ ರೀ. ನೀವು ವಾರದಲ್ಲಿ 2 ರಿಂದ 3 ಸರಿ ಯೂಸ್ ಮಾಡಬಹುದು. ಇದು ಕಾಸ್ಟ್ ಕೂಡ ಕಮ್ಮಿ ಇದೆ. ಒಂದ್ಸರಿ ರೈತ ಇದಕ್ಕೆ ತಗೊಂಡಂದ್ರೆ ಮಿನಿಮಮ್ 1 ವರ್ಷ ಬರುತ್ತೆ ಈ ಪ್ರಾಡಕ್ಟ್. ಒಂದು ಹಸು ತಗೊಂಡ್ರೆ 550 ರೂಪಾಯಿ ಇದೆ, 175 ml ಇದೆ. ಸೊ ಮಿನಿಮಮ್ ನೀವು ರೈತ ಒಂದು ಹಸುವಿಗೆ 1 ವರ್ಷ ಮಟ್ಟ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಹತ್ರ CFC ಒಂದು ಪ್ರಾಡಕ್ಟ್ ಇದೆ. ನೀವೆಲ್ಲ ನಮ್ಮ ಕಂಪನಿದು ಹೆಲ್ತ್ ಕೇರ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತಿರ್ಬೋದು. ಅದ್ರ ಬಗ್ಗೆ ನೀವು ಎಲ್ಲರಿಗೆ ರೆಕಮೆಂಡ್ ಕೂಡ ಮಾಡ್ತೀರಾ. ಸೊ ನಮಗೆ ಹಂಗೆ ವಿಟಮಿನ್ಸ್, ಮಿನರಲ್ಸ್, ಪ್ರೋಟೀನ್ಸ್, ಎಂಜೈಮ್ಸ್, ಐರನ್ ಕಂಟೆಂಟ್ ಎಲ್ಲ ಬೇಕು. ಅದೇ ತರ ಹಸುವಿಗೆ ಕೂಡ ಬೇಕ್ರಿ. ಸೊ ನಮ್ ಡಯಟ್ಸ್ ಹೆಂಗಿದೆ ಸೇಮ್ ಹಸುವಿನ ಕೂಡ ಅಷ್ಟೇ ಡಯಟ್ಸ್ ಇದಾರೆ. ಹಸುವಿಗೆ ಕೂಡ ಹಸಿ ಮೇವು ಮತ್ತು ಒಣ ಮೇವು, ಅದಕ್ಕೆ ವಿಟಮಿನ್ಸ್, ಪ್ರೋಟೀನ್, ಮಿನರಲ್ಸ್, ಕ್ಯಾಲ್ಸಿಯಂ, ಈ ಟೋಟಲ್ ಎಲ್ಲ ಪೋಷಕಾಂಶಗಳು ಹಸುವಿಗೆ ಕೂಡ ಬೇಕು. ಬಟ್ ಇವತ್ತಿನ ಡೇಟ್ ಅಲ್ಲಿ ಏನಾಗ್ತಾ ಇದಾರೆ ತಮ್ಮೆಲ್ಲರಿಗೂ ಗುರುತಿದೆ. ಸೊ ಅದ್ರ ಸಲ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಬಂದಿದೆ CFC ಅಂತ, CFC ಮತ್ತು CFC ಪ್ಲಸ್ ಅಂತ. ಈ ಪ್ರಾಡಕ್ಟ್ ಏನಿದೆ ವಿಟಮಿನ್ಸ್ ಇದಾವೆ, ಪ್ರೋಟೀನ್ಸ್, ಎಂಜೈಮ್ಸ್, ಹರ್ಬ್ಸ್, ಆಮೇಲೆ ಪ್ರಿಬಯೋಟಿಕ್ ಮತ್ತು ಪ್ರೋಬಯೋಟಿಕ್ ಅಂತ 2 ಕಂಟೆಂಟ್ ಇದಾವೆ, ಮಿನರಲ್ಸ್ ಇದಾವೆ, ನ್ಯೂಟ್ರಿಮೆಂಟ್ಸ್ ಕೂಡ ಈ ಪ್ರಾಡಕ್ಟ್ ಅಲ್ಲಿ ಇದೆ. ನಾರ್ಮಲಿ ಹಸುವಿಗೆ ಏನಾಗುತ್ತೆ, ಹಸು ಅಂದ್ರೆ ಹಸು ಒಂದೇ ಅಲ್ಲ, ಬೇರೆ ಬೇರೆ ಪ್ರಾಡಕ್ಟ್. ಎಕ್ಸಾಂಪಲ್ ಹಸುವಿಂದ ಹೇಳ್ತಾ ಇದೀನಿ ನಾನು ನಿಮ್ಗೆ. ಡೈಲಿ ಹಾಲು ತೆಗೆದು ಅದರಿಂದ ವಿಟಮಿನ್ ಸಿ, ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ, ಡಿ ವಿಟಮಿನ್ ಕಮ್ಮಿ ಆಗುತ್ತೆ. ಆಟೋಮೆಟಿಕ್ ಹಸು ಬಗ್ಗುತ್ತೆ, ಡುಬ್ಬ ಅದ್ರದ್ದು ಒಳಗಡೆ ಹೋಗುತ್ತೆ. ಸೊ ಅದು ಜಿಂಕ್ ಐರನ್ ಕಂಟೆಂಟ್ ಕೂಡ ಹಸುವಲ್ಲಿ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ಹಸುವಿಂದ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಕೆಚ್ಚಲು ಬಾವು ರೋಗ, ಕಾಲು ಬಾವು ರೋಗ, ಪ್ಲಾಸ್ಟಿಕ್ ತಿನ್ನೋದು, ಆಮೇಲೆ ಸರಿಯಾಗಿ ಗರ್ಭ ಕಟ್ಟಂಗಿಲ್ಲ, ಪದೇ ಪದೇ ಗರ್ಭ ಫೇಲ್ ಆಗ್ತಾ ಇರೋದು, ಎಲ್ಲ ಸ್ಟಾರ್ಟ್ ಆಗ್ತದೆ. ಒಂದ್ಸರಿ ಹಸುವಿನ ಪ್ರಾಬ್ಲಮ್ ಸ್ಟಾರ್ಟ್ ಆದ ಹಾಸ್ಪಿಟ್ಲಿಗೆ ಹೋದ್ರೆ ಮಿನಿಮಮ್ 500 ರಿಂದ 1000 ರೂಪಾಯಿ ಮಿನಿಮಮ್ ಫೀಸ್ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಮೊದಲಿನ ಕಾಲದಲ್ಲಿ ಹಸುಗಳ ಸಂಖ್ಯೆ ಜಾಸ್ತಿ ಇತ್ತು, ಹಾಸ್ಪಿಟಲ್ ಕಮ್ಮಿ ಇತ್ತು. ಇವಾಗ ಹಾಸ್ಪಿಟಲ್ ಜಾಸ್ತಿ ಇದಾವೆ, ಹಸುಗಳ ಸಂಖ್ಯೆ ಕಮ್ಮಿ ಇದೆ, ಅಂದ್ರೂ ಕೂಡ ಪ್ರಾಬ್ಲಮ್ ಜಾಸ್ತಿ ಇದೆ. ಕಾರಣ ಇಷ್ಟೇ ಇದೆ, ನಾವು ಹಳೆಯ ಪದ್ಧತಿಯನ್ನು ಅಳವಡಿಸಕ್ ಆಗ್ತಾ ಇಲ್ಲ ರೀ. ಯಾಕೆ ಆಗ್ತಾ ಇಲ್ಲ, ಹಸುಗಳನ್ನು ಬಿಟ್ಟು ಅದಕ್ಕೆ ಯಾವ ಮೇವು ಬೇಕು ಆ ಮೇವು ತಿನ್ಬೇಕಂದ್ರೆ ಅದಕ್ಕೆ ನಾವು ಓಪನ್ ಫೀಲ್ಡ್ ಅಲ್ಲಿ ಬೆಳಿಬೇಕ್ರಿ. ಹಸುಗಳನ್ನು ನಾವು ತೋಟದಲ್ಲಿ ಒಯ್ದು ಬಿಡ್ಬೇಕು, ಆಮೇಲೆ ಖಾಲಿ ಜಮೀನಲ್ಲಿ ಬಿಡ್ಬೇಕು. ಅವಕ್ಕೆ ಯಾವ ಮೇವು ಬೇಕೋ ತಿಂತವೆ ಖುಷಿಯಿಂದ. ಬಟ್ ಅಷ್ಟು ನಮ್ಮ ಹತ್ರ ಟೈಮ್ ಇಲ್ಲ. ಈಗ ನಮಗೆ ಯಾವ್ದು ಕೈಗೆ ಇಟ್ಕುತ್ತೋ, ಯಾವ್ದು ಕಮ್ಮಿ ರೇಟಲ್ಲಿ ಸಿಗ್ತೈತಿ ಅದು ತಂದು ಹಸುವಿಗೆ ಹಾಕ್ತೇವೆ. ಅವಾಗ ಹಸುವಿನ ಪ್ರಾಬ್ಲಮ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಬಟ್ ನೆಟ್ಸಪ್ ಅಲ್ಲಿ CFC ಪ್ರಾಡಕ್ಟ್ ನೀವು ಹಸುವಿಗೆ ಹಾಕಿದ್ರೆ ಯಾವ್ಯಾವ ವಿಟಮಿನ್ಸ್, ಮಿನರಲ್ಸ್ ಹಸುವಿಗೆ ಕೊರತೆ ಇದೆ ಅದೆಲ್ಲ ಫುಲ್ಫಿಲ್ ಮಾಡುತ್ತೆ ನಮ್ CFC ಪ್ರಾಡಕ್ಟ್. ಜೊತೆಗೆ ಇದರಲ್ಲಿ ಫ್ರೀ ಮತ್ತು ಪ್ರೋಬಯೋಟಿಕ್ 2 ಕಂಟೆಂಟ್ ಆಡ್ ಮಾಡಿದ್ದಾರೆ. ಏನ್ ಮಾಡ್ತೀವಿ ಈ ಪ್ರಾಡಕ್ಟ್, ಒಂದು ಹಸುವಿನ ಒಳಗಡೆ ಇದ್ದಂತ, ಹೊಟ್ಟೆಯಲ್ಲಿ ಇದ್ದಂತ ಬೇಡವಾದಂತ ಟಾಕ್ಸಿನ್ ಎಲ್ಲ ಹೊರಗಡೆ ಹಾಕುತ್ತೆ. ಜೊತೆಗೆ ಹಸುವಿಗೆ ಚೆನ್ನಾಗಿ ಹಸಿವು ಆಗುತ್ತೆ. ಹಸುವಿನ ಮುಂದೆ ನೀವು ಸಣ್ಣ ಒಣಗಂದ ಕಟ್ಟಿಗೆ ಒಕ್ಕಡೋದು ಕೂಡ ಕಡ್ಕೊಂಡು ತಿನ್ನದ ಅಂತ ಪರಿ ಹಸಿವು ಆಗುತ್ತೆ. ಅದಕ್ಕೆ ಆಟೋಮೆಟಿಕ್ ಹಸಿವು ಆದ್ಮೇಲೆ ಅದು ಪಚನ ಕ್ರಿಯೆ ಕೂಡ ಅಷ್ಟೇ ಚೆನ್ನಾಗುತ್ತೆ. ಸೊ ಅವಾಗ ಹಸು 100% ಹೆಲ್ತಿ ಆಗುತ್ತೆ. ಯಾವ ಹೈನುಗಾರಿಕೆ ಹಸು ಇದಾವ ಕೂಡ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಅದ್ರ SNF ಡಿಗ್ರಿ ಫ್ಯಾಟ್ ಕೂಡ ಜಾಸ್ತಿ ಆಗುತ್ತೆ. ಹಸು 100% ಹೆಲ್ತಿ ಆಗಿರುತ್ತೆ. ರೈತ ಇದರಿಂದ ಫುಲ್ ಖುಷಿ ಆಗ್ತಾನೆ. ಡೈಲಿ 10 ಗ್ರಾಮ್ ಕೊಟ್ರೆ ನೋಡ್ರಿ, ಡೈಲಿ ರೈತರು 15 ಲೀಟರ್, 20 ಲೀಟರ್, 30 ಲೀಟರ್, 50 ಲೀಟರ್, 100 ಲೀಟರ್ ಮಟ್ಟ ಹಾಲನ್ನು ಡೈರಿ ಹಾಕ್ತಾರೆ. ಬಟ್ ಆ ಹಾಲಿಂದು ಡಿಗ್ರಿ ಫ್ಯಾಟ್ ಬರ್ಲಿಲ್ಲ ಅಂದ್ರೆ ಹಾಲು ರಿಜೆಕ್ಟ್ ಆಗುತ್ತೆ ಅಥವಾ ಅದರದ್ದು ರೇಟ್ ಕಮ್ಮಿ ಹಿಡಿತಾರೆ.
ಬಟ್ CFC ಪ್ರಾಡಕ್ಟ್ ನೀವು ಕೊಟ್ರಿ ಅಂದ್ರೆ ಅದ್ರ ಡಿಗ್ರಿ ಫ್ಯಾಟ್ ಎಸ್ ಜಾಸ್ತಿ ಆಗುತ್ತೆ. ಏನು ಹಾಲು ಬರ್ತಾ ಇದೆ ಏನ್ ರೇಟ್ ಇದೆ ಅದಕ್ಕಿಂತಲೂ ರೈತರಿಗೆ 1 ಲೀಟರ್ 4-5 ರೂಪಾಯಿ 3-4 ರೂಪಾಯಿ 5-6 ರೂಪಾಯಿ ಅವರಿಗೆ ರೇಟ್ ಜಾಸ್ತಿ ಬರುತ್ತೆ. ಆಟೋಮೆಟಿಕ್ ರೈತಂದು ಆದಾಯ ಜಾಸ್ತಿ ಆಗುತ್ತೆ. ಜಸ್ಟ್ ಡೈಲಿ 10 ಗ್ರಾಮ್ ಇದು ಕೊಟ್ರೆ ರಿಸಲ್ಟ್ ಬರುತ್ತೆ. ಈ ಪ್ರಾಡಕ್ಟ್ ಕೊಡಕ್ರೆ ಡೈರೆಕ್ಟ್ ಆಗಿ CFC ಪ್ರಾಡಕ್ಟ್ ತೋಡ್ರಿ ಹಸುವಿನ ಹಾಲು ಜಾಸ್ತಿ ಆಗುತ್ತೆ, ಹಸು ಗ್ರೋತ್ ಆಗುತ್ತೆ ಹಿಂಗೆ ಹೇಳಂಗಿಲ್ಲ. ಈ ಪ್ರಾಡಕ್ಟ್ ಕೊಟ್ಟ ಮೇಲೆ ಫಸ್ಟ್ ಹಸುವಿನಲ್ಲಿದ್ದಂತ ಪ್ರಾಬ್ಲಮ್ಗಳೆಲ್ಲ ಕ್ಲಿಯರ್ ಮಾಡುತ್ತೆ. ಒಂದೊಂದು ಹಸುಗಳಿಗೆ ಒಂದೊಂದು ದನ ಕರುಗಳಿಗೆ ಕೊಟ್ಟರಂದ್ರೆ 2 ದಿವಸ ರಿಸಲ್ಟ್ ಬರುತ್ತೆ, ಕೆಲವೊಂದು 10 ದಿವಸ ರಿಸಲ್ಟ್ ಬರುತ್ತೆ, ಕೆಲವೊಂದು 15 ದಿವಸ ರಿಸಲ್ಟ್ ಬರುತ್ತೆ, ಕೆಲವೊಂದಕ್ಕೆ ಒಂದೊಂದು 100ಕ್ಕೆ 1% 2% ದನ ಕರುಗಳು ಹಿಂಗಿರ್ತವೆ, ಅವಕ್ಕೆ ಒಂದೊಂದು ತಿಂಗಳಾದ್ರೂ ಕೂಡ ರಿಸಲ್ಟ್ ಬರಂಗಿಲ್ಲ. ಕಾರಣ ಏನಿದೆ, ಈ ಪ್ರಾಡಕ್ಟ್ ಕೊಟ್ಟ ಮೇಲೆ ಹಸುವಿನತ್ತ ಬಹಳಷ್ಟು ಸಮಸ್ಯೆಗಳು ಇರ್ತವೆ. ಅದೆಲ್ಲ ಸಮಸ್ಯೆಗಳು ಕ್ಯೂರ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಕಂಪಲ್ಸರಿ ಈ ಪ್ರಾಡಕ್ಟ್ ಕೊಡಕ್ಕಾರೆ ಫಸ್ಟ್ ಹಸುವಿಂದ ಹೆಲ್ತ್ ಡೆವಲಪ್ಮೆಂಟ್ ಬಗ್ಗೆ ಕನ್ವಿನ್ಸ್ ಮಾಡೋದು, ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಮಿಲ್ಕ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳೋದು. ಒಂದೊಂದು ಟೈಮಲ್ಲಿ ಹಿಂಗಾಗುತ್ತೆ, ಎಲ್ಲೋ 1000ಕ್ಕೆ 1 ಕೇಸ್ ಹಿಂಗಿರ್ತವೆ. ಈ ಪ್ರಾಡಕ್ಟ್ ಕೊಟ್ಟ ಮೇಲೆ ಹಸು ಜಾಸ್ತಿ ಡಿಸೆಂಟ್ರಿ ಮಾಡುತ್ತೆ, ಉಚ್ಕೊಳ್ಳೋದು ಅಂತೇವಲ್ರ, ಅದಕ್ಕೆ ಜಾಸ್ತಿ ಉಚ್ಕೊಳ್ಳುತ್ತೆ ಅಂದ್ರೆ ಜಾಸ್ತಿ ಸೆಗಣಿ ಇಕ್ಕತ್ತೆ, ಜಾಸ್ತಿ ಯೂರಿನ್ ಪಾಸ್ ಮಾಡ್ತೈತಿ, ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ, ಹಸು ತಳಗೆ ಕುಂತು ಬಿಡ್ತದೆ, ಹೆಲ್ತ್ ಫುಲ್ ಪ್ರಾಬ್ಲಮ್ ಆಗುತ್ತೆ. ಹೇಗಾಗುತ್ತೆ, ಬಹಳಷ್ಟು ಬೇಡವಾದ ಟಾಕ್ಸಿನ್ ಎಲ್ಲ ಹಸುವಿನ ಹೊಟ್ಟೆಯಲ್ಲಿ ಇರುತ್ತೆ. ಆ ಟೈಮಲ್ಲಿ ಏನ್ ಮಾಡೋದು, CFC 2-3 ದಿವಸದಲ್ಲಿ ಈ ತರ ರಿಸಲ್ಟ್ ಬಂತು, ಫಾರ್ಮರ್ ಫೋನ್ ಮಾಡಿದ್ರೆ CFC ಸ್ಟಾಪ್ ಮಾಡಿರೋದು, ಆಟೋಮೆಟಿಕ್ ಡಾಕ್ಟರ್ ತೋರಿಸೋದ್ರೆ ಅದು ಹಸು ಮತ್ತೆ ಕ್ಲಿಯರ್ ಆದ್ಮೇಲೆ 15 ಡೇಸ್ ಅಥವಾ 20 ಡೇಸ್ ಆದ್ರೆ ಮತ್ತೆ ರಿಟರ್ನ್ ಈ CFC ಪ್ರಾಡಕ್ಟ್ ಕಂಟಿನ್ಯೂ ಮಾಡೋದು. ಓವರಾಲ್ ಆಗಿ ರೈತರಿಗೆ ಈ ಪ್ರಾಡಕ್ಟ್ ಡೈಲಿ 10 ಗ್ರಾಮ್ ಒಂದು ಹಸುವಿಗೆ ಯೂಸ್ ಮಾಡಿದ್ರೆ ರೈತಂದು ಇಳುವರಿ, ಒಂದು ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ, ಒಂದು ಆದಾಯ ಕೂಡ ಜಾಸ್ತಿ ಆಗುತ್ತೆ. ಸೇಮ್ ಇದೇ ತರ ಕುರಿ ಸಾಕಾಣಿಕೆಯವ್ರಿಗೆ ಕೊಡ್ಬೋದು, ಕೋಳಿ ಸಾಕಾಣಿಕೆಯವ್ರಿಗೆ ಕೊಡ್ಬೋದು. ಕುರಿಗಳಿಗೆ ಡೈಲಿ 2-3 ಗ್ರಾಮ್ ಸಾಕಾಗುತ್ತೆ. ಬೇಸಿಗೆ ಟೈಮಲ್ಲಿ 1-2 ಗ್ರಾಮ್ ಕೊಡೋದು. ಬೇಸಿಗೆ ಟೈಮಲ್ಲಿ ಹೀಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅವಾಗ ಕುರಿದ ಮಾಂಸ ಜಾಸ್ತಿ ಆಗುತ್ತೆ, ಅದ್ರ ಹೆಲ್ತ್ ಕೂಡ ಜಾಸ್ತಿ ಆಗುತ್ತೆ. ಅದೇ ತರ ಪೋಲ್ಟ್ರಿ ಫಾರ್ಮ್ ಕೂಡ ಈ ಪ್ರಾಡಕ್ಟ್ ಅನ್ನು ಕೊಡಬಹುದು. ಸೊ ಎಷ್ಟು ಪ್ರಾಡಕ್ಟ್ ಇದಾವೆ, ಅಷ್ಟು ಪ್ರಾಡಕ್ಟ್ ಎಲ್ಲ ಅದ್ರದ್ದೇ ಆದ ಸರ್ಟಿಫಿಕೇಶನ್ ಇದಾವೆ. ಸ್ಪೆಷಲ್ ಆಗಿ ನಮ್ ಕರ್ನಾಟಕದ ಹೇಳ್ಬೇಕಂದ್ರೆ ಕರ್ನಾಟಕ ಧಾರವಾಡ ಯೂನಿವರ್ಸಿಟಿಯಿಂದ ಸ್ಟಿಮ್ರಿಚಿಗೆ ಸರ್ಟಿಫಿಕೇಶನ್ ಇದೆ. ಸೊ ಅದೇ ತರ ಬೆಂಗಳೂರು GKVK ಅಂತ NPK ಕೂಡ ಸರ್ಟಿಫಿಕೇಟ್ ಇದೆ, ಇಕೋಸರ್ಟ್ ಇದೆ, DSR, NPOP, ಅಪೇಡಾ. ಸೊ ಪ್ರತಿ ಒಂದು ಸರ್ಟಿಫಿಕೇಶನ್ ನೆಟ್ಸರ್ಪ್ ಅಷ್ಟು ಪ್ರಾಡಕ್ಟ್ಸ್ ಇದಾವೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಮ್ಮ ರೈತರದ ರಿಸಲ್ಟ್, ರೈತರ ಸರ್ಟಿಫಿಕೇಶನ್ ಮಾತ್ರ ಬಹಳಷ್ಟು ಚೆನ್ನಾಗಿದೆ. ಯಾಕಂದ್ರೆ ನಾನು ಸ್ಟಾರ್ಟಿಂಗ್ ವರ್ಕ್ ಮಾಡಕ್ರೆ 2012 ಇಸ್ವಿಯಲ್ಲಿ ನಾವು ವರ್ಕ್ ಮಾಡಕ್ರೆ ನಾವು ಹೆದರಿ ಪ್ರಾಡಕ್ಟ್ ಕೊಡ್ತಿದ್ದೇವ್ರಿ. ನಮ್ಮಲ್ಲೆಲ್ಲ ದ್ರಾಕ್ಷಿಗೆ ದಾಳಿಂಬೆ ಕಡೆ ಚೆನ್ನಾಗಿ ರಿಸಲ್ಟ್ ಇತ್ತು. ಬಟ್ ಯಾವಾಗ ಮಲೆನಾಡು ಕಡೆ ಬಂದೇವು, ನಮ್ಗೆಲ್ಲ ಹೊಸ ಬೆಳೆ ದ್ರಾಕ್ಷಿಗೆ ಹೆಂಗ್ ಅಡಿಕೆಗೆ ಹೆಂಗ್ ಕೊಡ್ಬೇಕು, ಕಾಫಿಗೆ ಹೆಂಗ್ ಕೊಡ್ಬೇಕು, ಭತ್ತಕ್ಕೆ ಹೆಂಗ್ ಕೊಡ್ಬೇಕು ಅಂತೇಳಿ ಸೊ ನಾವು ಅವಾಗ ಹೆದರಿ ಪ್ರಾಡಕ್ಟ್ ಕೊಡ್ತಾ ಇದ್ದೇವ್ರಿ. ಯಾವಾಗ ಪ್ರಾಡಕ್ಟ್ ಒಬ್ಬ ರೈತರು 2 ರೈತರು ತೊಳಕ್ ಸ್ಟಾರ್ಟ್ ಮಾಡಿದ್ರೆ ರಿಸಲ್ಟ್ ಇಷ್ಟು ಭಾರಿ ಬರಕ್ ಸ್ಟಾರ್ಟ್ ಆಗ್ತಾರೆ. ಇವತ್ತೆ ಪ್ರತಿಯೊಬ್ಬ ರೈತರು ನೆಟ್ಸರ್ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾರೆ, 100% ರಿಸಲ್ಟ್ ಬರ್ತಾರೆ. ಅಡಿಕೆ ಗಿಡಕ್ಕೆ ಅಡಿಕೆಯಲ್ಲಿ ಬೆಳೀತಾ ಅನ್ನೋದೇ ಗುರ್ತಿರ್ಲಿಲ್ಲ ನಮಗೆ. ಬಟ್ ಅಡಿಕೆಗೆ ಈ ಪ್ರಾಡಕ್ಟ್ 2-3 ಸರಿ ಡ್ರಂಚಿಂಗ್ ಕೊಟ್ಟು 1 ಸರಿ ಸ್ಪ್ರೇ ಕೊಟ್ಟ ಮೇಲೆ ರೈತರಿಗೆ ಅಡಿಕೆಗೆ 30-40% ಅಡಿಕೆ ಇಳುವರಿ ಕೂಡ ಜಾಸ್ತಿ ಬಂತು. ಅದೇ ಸರ ಪ್ರತಿಯೊಂದು ಬೆಳೆಗೆಲ್ಲ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಯ್ತು. ಯಾವುದೇ ತರ ಸೈಡ್ ಎಫೆಕ್ಟ್ ಇದರಲ್ಲಿ ಇಲ್ಲ. ಸೊ ಇದ್ರ ಸಂಬಂಧಪಟ್ಟಂಗೆ ನಾಗೇಶ್ ಸರ್, ಎಸ್ ಹೇಳಿ. ಮೇ ಬಿ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆಲ್ಲ ಕ್ಲಿಯರ್ ಆಗಿ ಎಲ್ಲರಿಗೂ ಗುರ್ತಾಗಿದೆ. ಯಾರ್ದು ಕ್ವಶನ್ ಕ್ವರೀಸ್ ಇದ್ರೆ ಕೇಳಬಹುದು ಸರ್. ಎಸ್ ಸರ್, ಸಂತೋಷ್ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಗ್ರೇಟ್ ಇನ್ಫಾರ್ಮೇಶನ್. ತುಂಬಾ ಒಳ್ಳೆ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೊಟ್ರಿ. ಅಗ್ರಿಕಲ್ಚರ್ ಅಲ್ಲಿ ನಮ್ಮ ಉತ್ಪನ್ನಗಳು ಎಷ್ಟು ಸ್ಟ್ರಾಂಗ್ ಇದೆ, ನಮ್ಮ ಉತ್ಪನ್ನಗಳಿಂದ ಇಲ್ಲಿ ತನಕ ನಿಮಗ್ ಗುರ್ತಿದೆ ಲಾಸ್ಟ್ 2012 ಇಂದ ಇಲ್ಲಿ ತನಕ ಯೂಸ್ ಮಾಡ್ತಾ ಇದ್ರೆ